ಹೆಲೋ ಎವ್ರಿವನ್. ಸೊ ಇವತ್ತಿನ ಟಾಪಿಕ್ನಲ್ಲಿ ನಾವು ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನು, ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಏನು ನಿಮ್ಮ ಕಡೆಗೆ ಅಥವಾ ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನೆಲ್ಲ ಚೆಕ್ ಮಾಡೋಣ. ಓಕೆ, ಸೊ ವೆಲ್ಕಮ್ ಟು ದ ಚಾನಲ್ ಡಿವೈನ್ ಕಾಲ್. ಐ ಆಮ್ ಎ ಟ್ಯಾರೋ ಕಾರ್ಡ್ ರೀಡರ್. ನನಗೆ ಟ್ಯಾರೋ ಕಾರ್ಡ್ ರೀಡಿಂಗ್ನಲ್ಲಿ ಸುಮಾರು 6 ವರ್ಷಕ್ಕೂ ಮೇಲೆ ಎಕ್ಸ್ಪೀರಿಯನ್ಸ್ ಇರುವಂಥದ್ದು. ಆ್ಯಂಡ್ ಈ ಒಂದು 6 ವರ್ಷದಲ್ಲಿ ನಾನು ಸುಮಾರು ಒಂದು 800ಕ್ಕೂ ಹೆಚ್ಚು ಪರ್ಸನಲ್ ರೀಡಿಂಗ್ಸ್ನ ಮಾಡಿದ್ದೀನಿ. ಆ್ಯಂಡ್ ಈ ಒಂದು ಗಾಡ್ ಗಿಫ್ಟೆಡ್ ಟ್ಯಾಲೆಂಟ್ನ ಮೂಲಕ ಹಾಗೆ ಈ ಒಂದು ಎಕ್ಸ್ಪೀರಿಯನ್ಸ್ನ ಮೂಲಕ ನನಗೆ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಸೇವೆ ಮಾಡಬೇಕು ಅನ್ನೋದು ಒಂದು ಇಂಟೆನ್ಷನ್. ಹಾಗಾಗಿ ಈ ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ಇನ್ಯಾಕೆ ತಡ, ಲೆಟ್ಸ್ ಬಿಗಿನ್. 2 ಫೈಲ್ಸ್ ನಿಮಗೆ ಸ್ಕ್ರೀನ್ ಮೇಲೆ ಬರುತ್ತೆ. ಸೊ ಯಾವುದು ನಿಮಗೆ ಇಂಟಿಟಿವ್ ಆಗಿ ಪಿಕ್ ಮಾಡಬೇಕು ಅಂತ ಅನ್ಸುತ್ತೆ ಆ ಒಂದು ಫೈಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮ್ಮನ್ನು ನಿಮ್ಮ ರೀಡಿಂಗ್ಸಲ್ಲಿ ಭೇಟಿ ಆಗ್ತೀನಿ. ವೆಲ್ಕಮ್ ಫೈಲ್ ನಂಬರ್ 1. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಯಾವ ವ್ಯಕ್ತಿ ನಿಮ್ಮ ಮನಸ್ಸಿನಲ್ಲಿದ್ದಾರೆ ಆ ವ್ಯಕ್ತಿಯ ಬಗ್ಗೆ ಆದಷ್ಟು ಯೋಚನೆ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ನಾನು ಶಫಲ್ ಮಾಡಬೇಕಾದ್ರೆ ಶಫಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ. ಆ್ಯಂಡ್ ಈ ಪರ್ಸನ್ ಬಗ್ಗೆನೇ ಯೋಚನೆ ಮಾಡ್ತಾರೆ ನಾನು ಶಫಲ್ ಮಾಡುವಂಥ ಒಂದು ಟೈಮ್ನಲ್ಲಿ. ಅವ್ರ ಫೋಟೋ ಇದ್ರೆ ಅವ್ರ ಫೋಟೋನ ನೋಡ್ಬೋದು, ಅವ್ರ ಹೆಸರು ಗೊತ್ತಿದ್ರೆ ಅವ್ರ ಹೆಸರನ್ನ ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ಳಿ ಅಥವಾ ಅವ್ರ ಮುಖನ ಆದಷ್ಟು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಓಕೆ, ಬಟ್ ಶಫಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಟ್ ನನಗೆ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ಅಥವಾ ನಿಮ್ಮಿಬ್ಬರ ಎನರ್ಜಿ ಫೀಲ್ಡ್ನ ಟ್ಯಾಪ್ ಮಾಡುವಂಥದ್ದು ತುಂಬ ಸುಲಭ ಆಗುತ್ತೆ. ಲೆಟ್ಸ್ ಬಿಗಿನ್. ಪ್ಲೀಸ್ ಗೈಡ್ ಮೀ. Please guide me. What are the current energies and thoughts of this person? Please guide me. Knight of Swords. Okay. ಫೈನ್. ಐ ಡೂ ಫೀಲ್ ದಿಸ್ ಪರ್ಸನ್ ಈಸ್ ಸಮ್ವೇರ್ ಏನೋ ಒಂದು ಸ್ವಲ್ಪ ರಿಗ್ರೆಟ್ ಇದೆ ಅಂತ ಅನ್ನಿಸ್ತಾ ಇದೆ. ರಿಗ್ರೆಟ್ ಎನರ್ಜೀಸ್ ಕಾಣಿಸ್ತಾ ಇರೋವಂಥದ್ದು ಈ ವ್ಯಕ್ತಿನಲ್ಲಿ. ಏನೋ ಒಂದು ವಿಚಾರವಾಗಿ ಹಳೆ ಟೈಮಲ್ಲಿ ಅವ್ರು ನಿಮ್ಮ ಜೊತೆ ನಡ್ಕೊಂಡಿರೋಂತಹ ರೀತಿ ಅವ್ರಿಗೆ ಇವಾಗ ಎಲ್ಲೋ ಒಂದು ತುಂಬ ಪಶ್ಚಾತ್ತಾಪನ ಪಡೋ ಹಾಗೆ ಮಾಡ್ತಾ ಇದೆ. ಆ್ಯಂಡ್ ಸಾಕಷ್ಟು ವಿಚಾರಗಳು ಅವ್ರು ನೆನಪಿಸ್ಕೊಂಡು ಒಂಥರ ನಾನು ಹಾಗೆ ಮಾಡಬೇಕಾಗಿತ್ತು, ಹೀಗೆ ಮಾಡಬೇಕಾಗಿತ್ತು, ಅವತ್ತು ಹಾಗೆ ಮಾಡಲಿಲ್ಲ ಅಥವಾ ಅವತ್ತು ಹೀಗೆ ಯಾಕೆ ಮಾಡಿದೆ. ಸೊ ಈ ಥರ ಸಮ್ ರಿಗ್ರೆಟ್ ಎನರ್ಜೀಸ್ ಈಸ್ ವಾಟ್ ಐ ಆಮ್ ಸೀಯಿಂಗ್. ಓಕೆ, okay, let's see more. Five of Swords. Okay, so Five of Swords, I told you ಡೆಫಿನೆಟ್ ಆಗಿ ಈ ಪರ್ಸನ್ ಯಾವುದೋ ಒಂದು ವಿಚಾರವಾಗಿ ಸಾಕಷ್ಟು ಒಂಥರ ತುಂಬ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ಈ ಕನೆಕ್ಷನಲ್ಲಿ ನಿಮ್ಮ ಜೊತೆ ನಡ್ಕೊಂಡಿದ್ದ ರೀತಿ ಅವ್ರಿಗೆ ತುಂಬ ಒಂಥರ ಮನಸ್ಸಿಗೆ ತುಂಬ ಬೇಜಾರು ಮಾಡಿಸ್ತಾ ಇರೋವಂಥದ್ದು. ನಾನು ಈ ಥರ ನಡ್ಕೊಳ್ಬಾರ್ದಾಗಿತ್ತು, ನಡ್ಕೊಂಡು ಯಾಕೆ ಈ ಥರ ನಡ್ಕೊಂಡೆ ಅನ್ನೋ ಥರ. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ಈ ಪರ್ಸನ್ ಒಂಥರ ತುಂಬ ಏನೋ ಒಂದು ಭಯ ಇದೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಅಂತ ಅನ್ನಿಸ್ತಾ ಇದೆ ಈ ವ್ಯಕ್ತಿಗೆ. ಆ್ಯಂಡ್ ಅವ್ರು ತುಂಬ ಅಬ್ಸೆಸಿವ್ ಆಗಿ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇರೋವಂಥದ್ದು ಕೂಡ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಅಬ್ಸೆಸಿವ್ ಆಗಿ ಯೋಚನೆ ಮಾಡ್ತಾ ಇರೋವಂಥದ್ದು ಸ್ಪೆಷಲಿ ನೈಟ್ ಟೈಮ್ನಲ್ಲಿ. ಓಕೆ, ನೈಟ್ ಟೈಮಲ್ಲಿ ನಿಮ್ಮ ಬಗ್ಗೆ ಸಾಕಷ್ಟು ಯೋಚನೆಗಳು ಬರ್ತಾ ಇದೆ. ಆ್ಯಂಡ್ ಅವ್ರು ಸಾಕಷ್ಟು ಹಳೆ ವಿಚಾರವಾಗಿ ನೆನೆಸ್ಕೊಳ್ತಾ ಇದ್ದಾರೆ. ತುಂಬ ಪಶ್ಚಾತ್ತಾಪಗಳು ಕೆಲವು ಆಗ್ತಾ ಇದೆ ಅವ್ರಿಗೆ. ಆ್ಯಂಡ್ ಎಲ್ಲೋ ಸಮ್ವೇರ್ ಈ ಪರ್ಸನ್ಗೆ ಒಂಥರ ಸರಿಯಾಗಿ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ನೈಟ್ ಹೊತ್ತು. ಸ್ಪೆಷಲಿ ನೈಟ್ ಟೈಮ್ ಅಂದರೆ ತುಂಬ ಒಂದು ಹೈಪರ್ ಎನರ್ಜೀಸ್ ಆರ್ ದೇರ್. ಓಕೆ, ಸೊ ಲೆಟ್ಸ್ ಸಿ ಮೋರ್. Please guide me. What are the current energies of this person? ಐ ಡೂ ಫೀಲ್ ಈ ವ್ಯಕ್ತಿ ಖಂಡಿತವಾಗ್ಲೂ ದೇ ಆರ್ ನಾಟ್ ಹ್ಯಾಪಿ. ಏನೋ ಒಂದು ವಿಚಾರವಾಗಿ ಅವ್ರು ಅಂದ್ಕೊಂಡ ರೀತಿಯಲ್ಲಿ ಅವ್ರಿಗೆ ನಡೆದಿಲ್ಲ ಈ ಕನೆಕ್ಷನಲ್ಲಿ. ಸೊ ಅದು ಎಲ್ಲೋ ಒಂದು ಕಡೆ ಈ ವ್ಯಕ್ತಿಗೆ ತುಂಬ ತಲೆ ಕೆಡಿಸಿರುವಂಥದ್ದು. ಆ್ಯಂಡ್ ಆಲ್ಸೋ ಐ ಡೂ ಸೆನ್ಸ್ ದೇರ್ ಥ್ರೋಟ್ ಚಕ್ರ ಇಸ್ ಬ್ಲಾಕ್ಡ್. ಓಕೆ, ಎಲ್ಲೋ ಒಂದು ಕಡೆ ಅವ್ರ ಥ್ರೋಟ್ ಚಕ್ರ ಬ್ಲಾಕ್ ಆಗಿದೆ. ಅವ್ರಿಗೆ ಹೇಗೆ ಕಮ್ಯುನಿಕೇಟ್ ಮಾಡಬೇಕು ಅಥವಾ ಏನು ಕಮ್ಯುನಿಕೇಟ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಸರಿಯಾಗಿ. ಅದ್ರ ಬಗ್ಗೆನೂ ಕೂಡ ಸಾಕಷ್ಟು ಯೋಚನೆ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಐ ಫೀಲ್ ದಿಸ್ ಪರ್ಸನ್ ಏನೋ ಓಕೆ ಸಮ್ ಹೆವಿ ಎನರ್ಜೀಸ್ ಆರ್ ದೇರ್ ಪೈಲ್ ನಂಬರ್ 1. ಬಿಕಾಸ್ ಈ ಪರ್ಸನ್ ವೆನ್ ನಾನು ಶಫಲ್ ಮಾಡಬೇಕಾದ್ರೆ ಐ ಆಮ್ ಪಿಕಿಂಗ್ ಅಪ್ ದಿಸ್ ಪರ್ಸನ್ಸ್ ಎನರ್ಜೀಸ್. ಕಾರ್ಡ್ ನನಗೆ ಅದು ಅಷ್ಟು ನೀಟಾಗಿ ಶಫಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದಷ್ಟೇ ಅದೇ ಸ್ಲಿಪ್ ಆಗ್ತಾ ಇದೆ. ಆ್ಯಂಡ್ ಐ ಕ್ಯಾನ್ ಸೆನ್ಸ್ ದಟ್ ನನಗೆ ಎದೆಲ್ಲಿ ಒಂಥರ ತುಂಬ ಭಾರ ಅನ್ನೋ ಥರ ಅನಿಸ್ತಾ ಇದೆ. ಆ್ಯಂಡ್ ಎದೆ ಬಡ್ತಾ ಜಾಸ್ತಿ ಆಗ್ತಾ ಇರೋವಂಥದ್ದು. ಏನೋ ಒಂದು ಹೆದರಿಕೆ ಇದೆ, ಏನೋ ಒಂದು ಭಯ ಇದೆ ಈ ಕನೆಕ್ಷನ್ ರಿಗಾರ್ಡಿಂಗ್, ಅಥವಾ ಏನೋ ಸಮಥಿಂಗ್ ಈಸ್ ನಾಟ್ ಹ್ಯಾಪಿ. ಸಾಕಷ್ಟು ನೆಗೆಟಿವ್ ಥಾಟ್ಸ್ ಇದೆ, ನೆಗೆಟಿವ್ ಎಮೋಷನ್ಸ್ ಇದೆ ಈ ವ್ಯಕ್ತಿನಲ್ಲಿ. ನಿಮ್ಮ ಬಗ್ಗೆ ತುಂಬ ಒಂದು ಪಶ್ಚಾತ್ತಾಪಗಳು ಕೂಡ ಇರೋವಂಥದ್ದು.
ಓಕೆ, ಸೊ ಲೆಟ್ಸ್ ಸಿ ಮೋರ್. ವೀಲ್ ಆಫ್ ಫಾರ್ಚೂನ್. ಓಕೆ, ಸೊ ಐ ಡೂ ಸಿ ಇವಾಗ ಎಲ್ಲೋ ಒಂದು ಕಡೆ ದ ಟೇಬಲ್ಸ್ ಆರ್ ಟರ್ನಿಂಗ್ ಅರೌಂಡ್ ಅಂತ. ಓಕೆ, ಎಲ್ಲೋ ಒಂದು ಕಡೆ ಅವ್ರಿಗೆ ಇವಾಗ ಸಾಕಷ್ಟು ಈ ಕನೆಕ್ಷನ್ ಬಗ್ಗೆ ತುಂಬ ಒಂದು ರಿಯಲೈಸೇಷನ್ ಆಗ್ತಾ ಇರೋವಂಥದ್ದು, ಏನೋ ಒಂದು ವಿಚಾರವಾಗಿ ತುಂಬ ತಿಳ್ಕೊಳ್ತಾ ಇದ್ದಾರೆ ಈ ಕನೆಕ್ಷನ್ ಬಗ್ಗೆ. ಮುಂಚೆ ಅವ್ರು ಇದ್ದಂಥ ರೀತಿ ಇವಾಗ ಇಲ್ಲ. ಓಕೆ, ಸಮ್ ಎನರ್ಜೀಸ್ ಅವ್ರ ಕಡೆಯಿಂದ ಸಾಕಷ್ಟು ಅವ್ರ ಎನರ್ಜಿನಲ್ಲಿ ಬದಲಾವಣೆ ಆಗ್ತಾ ಇದೆ. ಆ್ಯಂಡ್ ನಿಮಗೂ ಕೂಡ ಇದು ಸೆನ್ಸ್ ಆಗಬಹುದು ಇನ್ ಕಮಿಂಗ್ ಡೇಸಲ್ಲಿ. ಸ್ಪೆಷಲಿ ಐ ಡೂ ಫೀಲ್ ಅಕ್ಟೋಬರ್ ಮಂತ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಅಕ್ಟೋಬರ್ ಮಂತ್ ಟೈಮಲ್ಲಿ ಐ ಕ್ಯಾನ್ ಸೆನ್ಸ್ ಸಮ್ ಶಿಫ್ಟ್ಸ್ ಆರ್ ಗೋಯಿಂಗ್ ಟು ಹ್ಯಾಪನ್ ಈ ವ್ಯಕ್ತಿಯ ಒಂದು ಎನರ್ಜಿನಲ್ಲಿ. Okay, let's see more. What are the current energies and feelings of this person? Angels, please guide me. Angels, please guide me. Judgment. ಐ ಟೋಲ್ಡ್ ಯು ಅಲ್ಲ. ಸಿ, ಕಾರ್ಡ್ಸ್ ನನಗೆ ಎಷ್ಟು ಕ್ಲಿಯರ್ ಆಗಿ ಹೇಳ್ತಾ ಇದೆ ನೋಡಿ. ಸಿ, ಜಡ್ಜ್ಮೆಂಟ್ ಅಲಾಂಗ್ ವಿತ್ ವೀಲ್ ಆಫ್ ಫಾರ್ಚೂನ್. ಸೊ ಖಂಡಿತವಾಗ್ಲೂ ಈ ವ್ಯಕ್ತಿಗೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಏನೋ ಒಂದು ಮೇಜರ್ ರಿಯಲೈಸೇಷನ್ ಆಗ್ತಾ ಇದೆ. ಪೈಲ್ ನಂಬರ್ 1. ಓಕೆ, ಸೊ ಸಮ್ ಶಿಫ್ಟ್ಸ್ ಆರ್ ಹ್ಯಾಪನಿಂಗ್. ಅವ್ರಿಗೆ ಒಂಥರ ಸಾಕಷ್ಟು ಈ ಕನೆಕ್ಷನ್ ಬೆಲೆ ಆಗಿರ್ಬೋದು ಅಥವಾ ನಿಮ್ಮ ವ್ಯಾಲ್ಯೂ ಆಗಿರ್ಬೋದು, ಏನೋ ಒಂದು ತುಂಬ ಅರ್ಥ ಆಗ್ತಾ ಇರೋವಂಥದ್ದು. ಓಕೆ, ಸೊ ಪೈಲ್ ನಂಬರ್ 1, ಐ ಆಮ್ ಟೆಲ್ಲಿಂಗ್ ಯು, ಲಿಟ್ರಲಿ ಈ ವ್ಯಕ್ತಿಗೆ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ತುಂಬ ಹತ್ರ ಬರಬೇಕು, ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಬೇಕು ಅನ್ನೋ ಏನೋ ಒಂದು ಕಾತರ ಇದೆ. ಬಟ್ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಹೇಗೆ ಬರಬೇಕು, ನಿಮ್ಮ ಹತ್ರ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಐ ಡೂ ಸಿ ಈ ವ್ಯಕ್ತಿಗೆ ಹಿಂದೆ ಯಾರೋ ತುಂಬ ತಲೆ ಕೆಡಿಸಿದ್ದಾರೆ ಅಂತ ಅನಿಸುತ್ತೆ ಈ ಕನೆಕ್ಷನ್ ರಿಗಾರ್ಡಿಂಗ್ ಅಥವಾ ನಿಮ್ಮ ರಿಗಾರ್ಡಿಂಗ್. ಏನೋ ಒಂದು ಸಾಕಷ್ಟು ಒಂಥರ ತುಂಬ ತಲೆ ಕೆಡಿಸಿದ್ದಾರೆ. ಹಾಗೆ ಮಾಡಬೇಡ, ಹೀಗೆ ಮಾಡಬೇಡ, ಪೈಲ್ ನಂಬರ್ 1 ಹತ್ರ ಹೋಗಬೇಡ, ಪೈಲ್ ನಂಬರ್ 1 ಸರಿ ಇಲ್ಲ. ಸೊ ಈ ಥರ ಏನೋ ಸಮಥಿಂಗ್ ಅಬೌಟ್ ದಟ್. ಆ್ಯಂಡ್ ಈ ವ್ಯಕ್ತಿಗೆ ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಗ್ತದೆ ಇವಾಗ. ನಾನು ಯಾರ್ದೋ ಮಾತು ಕೇಳಿಬಿಟ್ಟೆ, ತಪ್ಪು ಮಾಡಿದೆನೋ, ಎಲ್ಲೋ ನಾನು ಪೈಲ್ 1ನ ತುಂಬ ಮಿಸ್ಜಡ್ಜ್ ಮಾಡಿದೆ, ಅವ್ರ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿಬಿಟ್ಟೆ, ಈ ಕನೆಕ್ಷನ್ ಬಗ್ಗೆ ತಪ್ಪಾಗಿ ಯೋಚನೆ ಮಾಡಿದೆ, ಈ ರಿಲೇಷನ್ಶಿಪ್ ಅಥವಾ ಈ ಒಂದು ಕನೆಕ್ಷನ್ನ ಡೆಪ್ತ್ ಏನಿದೆ ಅದನ್ನು ನಾನು ಅಷ್ಟು ನೀಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ಈ ಥರ ಎಲ್ಲ ಒಂದು ರಿಗ್ರೆಟ್ ಕೂಡ ಈ ವ್ಯಕ್ತಿಗೆ ಆಗ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ಅವ್ರಿಗೆ ಒಂಥರ ಲಿಟ್ರಲಿ ದೇ ಆರ್ ಫೇಸಿಂಗ್ ದಿಸ್ ಒಂಥರ ಒಂದು ಸೋಲ್ ಪುಲ್ ಅಂತ ಹೇಳ್ತಾರಲ್ಲ, ಆ ಒಂದು ಸೋಲ್ ಪುಲ್ ಅವ್ರಿಗೆ ಇವಾಗ ಫೇಸ್ ಮಾಡ್ತಾ ಇರುವಂಥದ್ದು. ಲೆಟ್ಸ್ ಸಿ ಮೋರ್. ಓಕೆ, ಐ ಫೀಲ್ ಈ ಪರ್ಸನ್ಗೆ ಒಂಥರ ಇನಿಷಿಯಲ್ ಆಗಿ ನಿಮ್ಮ ಜೊತೆ ಕನೆಕ್ಷನಲ್ಲಿ ಇದ್ದಾಗ ಅಥವಾ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಅಥವಾ ಮೇ ಬಿ ಒಂದು ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಸಮಥಿಂಗ್ ವಾಸ್ ಗೋಯಿಂಗ್ ಆನ್ ಅಲ್ಲ. ಸೊ ಆ ಟೈಮಲ್ಲಿ ಈ ವ್ಯಕ್ತಿಗೆ ಒಂಥರ ನಿಮ್ಮ ಬೆಲೆ ಅಷ್ಟು ಗೊತ್ತಾಗಿರಲಿಲ್ಲ. ಏನೋ ಅವ್ರು ಹೆಂಗೆ ಯೋಚನೆ ಮಾಡಿದ್ರು ಅಂತ ಅಂದರೆ, ಇಟ್ಸ್ ಓಕೆ, ಪೈಲ್ ನಂಬರ್ 1 ನನ್ನ ಲೈಫಲ್ಲಿ ಇದ್ರೂ ಓಕೆ, ಇಲ್ಲದೇ ಇದ್ರೂ ಓಕೆ, ಅದೇ ನನಗೇನಂತ ಯೋಚನೆ ಮಾಡಲ್ಲ, ಇಟ್ಸ್ ವೆರಿ ನಾರ್ಮಲ್, ದಟ್ಸ್ ಫೈನ್, ಐ ಆಮ್ ಕೂಲ್ ಅನ್ನೋ ರೀತಿಯೆಲ್ಲ ಏನೇನೋ ಯೋಚನೆ ಮಾಡಿದರು. ಬಟ್ ನಾವು ಇವಾಗ ಯಾವಾಗ ಅವ್ರ ಡಿಸ್ಟೆನ್ಸ್ ಅವರೇ ಕ್ರಿಯೇಟ್ ಮಾಡಿಕೊಂಡ್ರು, ಅವ್ರಿಗೆಲ್ಲ ಒಂದು ಕಡೆ ಇದು ತುಂಬ ಬಾದರ್ ಮಾಡ್ತಾ ಇದೆ. ಅವರಷ್ಟಕ್ಕೆ ಅವರೇ ಹಾಳು ಮಾಡ್ಕೊಂಡ್ಬಿಟ್ಟೆ, ನಾನು ಎಲ್ಲನೂ ಐ ಮೆಸ್ಡ್ ಅಪ್ ಎವ್ರಿಥಿಂಗ್ ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸಾಕಷ್ಟು ಥಾಟ್ಸ್ ಆರ್ ದೇರ್ ಡೆಫಿನೆಟ್ಲಿ. ಓಕೆ, ನೈಟ್ ಆಫ್ ಸ್ವೋರ್ಡ್ಸ್ ಅಗೇನ್. ಸಿ, ಐ ಟೋಲ್ಡ್ ಯು, ಹೇಳಿಗ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇದ್ದಾರೆ ಈ ಕನೆಕ್ಷನ್ ಬಗ್ಗೆ. ಎಲ್ಲೋ ಒಂದು ಕಡೆ ಈ ಪರ್ಸನ್ ಹೆಂಗೆ ಇಲ್ಲಿ ಒಂಥರ ಆ್ಯಕ್ಷನ್, ಏನೋ ಫಾಸ್ಟಾಗಿ ಒಂದು ಆ್ಯಕ್ಷನ್ ಮಾಡ್ತಾ ಇರೋವಂಥದ್ದು. ಕುದುರೆನೂ ಕೂಡ ಎಷ್ಟು ಫಾಸ್ಟಾಗಿ ಓಡ್ತಾ ಇದೆ ನೋಡಿ. ಸೊ ಏನೋ ಒಂದು ಆ್ಯಕ್ಷನ್ ಫಾಸ್ಟಾಗಿ ಮಾಡ್ತಾ ಇರೋವಂಥದ್ದು. ಸೊ ಡೆಫಿನೆಟಾಗಿ ಈ ಪರ್ಸನ್ನು ಅಷ್ಟೇ ಎಲ್ಲೋ ಒಂದು ಕಡೆ ನಿಮ್ಮ ಹತ್ರ ಓಡ್ ಬರಬೇಕು ಅನ್ನೋ ಥರ, ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಮತ್ತೆ ನಿಮ್ಮ ಜೊತೆ ಮಾತಾಡಬೇಕು, ಎಲ್ಲನೂ ಕೂತು ಸಾರ್ಟ್ ಔಟ್ ಮಾಡಬೇಕು ಅನ್ನೋ ಥರ ಯೋಚನೆಗಳು ಬರ್ತಾ ಇದೆ. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ದೇ ವಾಂಟ್ ಟು ಚೇಸ್ ಯು. ಓಕೆ, ಸಮ್ವೇರ್ ಚೇಸಿಂಗ್ ಎನರ್ಜೀಸ್ ಅನ್ನು ಕೂಡ ನಾನು ಐ ಕ್ಯಾನ್ ಪಿಕ್ ಹಿಯರ್. ಡೆಫಿನೆಟ್ಲಿ ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ ಟುವರ್ಡ್ಸ್ ಯು. ಪೈಲ್ ನಂಬರ್ 1. ಓಕೆ, ಚಾರಿಯಟ್. ಸಿ, ಎಷ್ಟು ಚೆನ್ನಾಗಿ ಕಾರ್ಡ್ಸ್ ನನಗೆ ಬ್ಯಾಕ್ ಟು ಬ್ಯಾಕ್ ಒಂದರಿಂದ ಒಂದು ಲಿಟ್ರಲಿ ಕಾರ್ಡ್ಸ್ ಆರ್ ಗಿವಿಂಗ್ ಮಿ ದಿಸ್ ಕನ್ಫರ್ಮೇಷನ್. ಓಕೆ, ಒಂದು ಹಿಂದೆ ನನಗೆ ಕನ್ಫರ್ಮೇಷನ್ ಕೊಡ್ತಾ ಇದೆ ಕಾರ್ಡ್ಸು. ದಟ್ ಪೈಲ್ ನಂಬರ್ 1, ದಿಸ್ ಪರ್ಸನ್, ಯಾವ ಸ್ಪೆಸಿಫಿಕ್ ಪರ್ಸನ್ ಬಗ್ಗೆ ನೀವು ಈ ವಿಡಿಯೋ ನೋಡ್ತಾ ಇದ್ದೀರಾ, ದಿಸ್ ಪರ್ಸನ್ ವಾಂಟ್ಸ್ ಟು ಕಮ್ ಟುವರ್ಡ್ಸ್ ಯು. ಓಕೆ, ನಿಮ್ಮ ಹತ್ರ ಬರಬೇಕು ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಸಿ, ದ ಚಾರಿಯಟ್, the Knight of Swords is there, also that Judgment card is there, also Wheel of Fortune is there. So ಎಲ್ಲ ಒಂದು ಕಡೆ ಬ್ಯಾಕ್ ಟು ಬ್ಯಾಕ್ ಇಟ್ಸ್ ಇಂಡಿಕೇಟಿಂಗ್ ಮೂಮೆಂಟ್. ಓಕೆ, ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿಗೆ ಒಂಥರ ನಿಮ್ಮ ಹತ್ರ ಬರಬೇಕು, ನಿಮ್ಮ ಹತ್ರ ಬಂದು ಎಲ್ಲಾನು ಕನ್ಫೆಸ್ ಮಾಡ್ಕೊಳ್ಬೇಕು, ಏನೋ ಹೇಳ್ಕೊಳ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದೆ. ಸಿ, ದ ಫೂಲ್. ಓಕೆ, ಫೂಲ್ ಕಾರ್ಡ್ ಈಸ್ ಹಿಯರ್. Hangman. Oh my god, back to back I'm getting all the major arcanas. ಓಕೆ, ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿಯ ಲೈಫಲ್ಲಿ ಸಮ್ ಮೇಜರ್ ಶಿಫ್ಟ್ಸ್ ಆರ್ ಹ್ಯಾಪನಿಂಗ್. ಏನೋ ಒಂದು ಮೇಜರ್ ರಿಯಲೈಸೇಷನ್, ಮೇಜರ್ ಟ್ರಾನ್ಸ್ಫಾರ್ಮೇಷನ್ ಆಗ್ತಾ ಇರುವಂಥದ್ದು ಈ ವ್ಯಕ್ತಿಗೆ.
ಆ್ಯಂಡ್ ಈ ವ್ಯಕ್ತಿಗೆ ಸಾಕಷ್ಟು ರಿಯಲೈಸೇಷನ್ ಆಗ್ತಾ ಇದೆ ಈ ಕನೆಕ್ಷನ್ ಬಗ್ಗೆ ಸ್ಪೆಷಲಿ. ಓಕೆ, ಆ್ಯಂಡ್ ವಿತ್ ದ ಫುಲ್ ಕಾರ್ಡ್ ಈ ಪರ್ಸನ್ ಎಲ್ಲೋ ಒಂದು ಕಡೆ ದೇ ವಾಂಟ್ ಟು ಟೇಕ್ ಅ ಲೀಪ್ ಆಫ್ ಫೇತ್. ಓಕೆ, ಒಂದು ಕಡೆ ಎಲ್ಲೋ ಒಂದು ಕಡೆ ಓಕೆ ಪೈಲ್ ನಂಬರ್ 1 ಹತ್ರ ಹೋಗ್ಬಿಡೋಣ, ಏನಾಗುತ್ತೆ ಏನು ಅನ್ನೋ ಥರ ಯೋಚನೆ ಮಾಡ್ತಾ ಇರುವಂಥದ್ದು. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ಈ ಪರ್ಸನ್ಗೆ ಸಮ್ವೇರ್ ಇಟ್ಸ್ ಈ ಕನೆಕ್ಷನಲ್ಲಿ ಸಾಕಷ್ಟು ರಿಸ್ಕ್ ಅಂತ ಇದೆ ಅಂತ ಅನಿಸುತ್ತೆ. ಇಟ್ಸ್ ಬಿಟ್ ರಿಸ್ಕಿ ಅನ್ನೋ ಥರ ಅವ್ರಿಗೆ. ಆ್ಯಂಡ್ ಇವಾಗ ಒಂಥರ ಅವ್ರಿಗೆ ಏನೇ ರಿಸ್ಕ್ ಇದ್ರು ಏನೇ ಆದ್ರೂ ಪೈಲ್ ನಂಬರ್ 1ನ ನಾನು ನನ್ನ ಲೈಫಲ್ಲಿ ಉಳಿಸ್ಕೊಳ್ಬೇಕು ಅನ್ನೋ ಥರ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ಸೊ ಈಗ ಕಿಂಗ್ ಆಫ್ ಪೆಂಟಕಲ್ಸ್ ಇಸ್ ಹಿಯರ್. ಸೊ ಅವ್ರಿಗೆ ಹೆಂಗೆ ಅಂತಂದರೆ ಪೈಲ್ ನಂಬರ್ 1 ನನ್ನ ಲೈಫಲ್ಲಿ ನಾನು ಉಳಿಸ್ಕೊಳ್ಬೇಕು ಅಂತ ಅಂದರೆ ನಾನು ಸಾಕಷ್ಟು ಎಫರ್ಟ್ಸ್ನ ಹಾಕಬೇಕಾಗತ್ತೆ ಅನ್ನೋ ಥರ. ಬಟ್ ಆಲ್ಸೋ ಐ ಫೀಲ್ ದೇ ಆರ್ ರೆಡಿ ಟು ಟೇಕ್ ದಟ್ ರಿಸ್ಕ್, ದಟ್ ದೇ ಆರ್ ರೆಡಿ ಟು ಟೇಕ್ ಅ ಲೀಪ್ ಆಫ್ ಫೇತ್ ಟುವರ್ಡ್ಸ್ ಯು. ಓ ಮೈ ಗಾಡ್, ಕ್ಯಾನ್ ಯು ಬಿಲೀವ್ ದಿಸ್? ಸಿ, ಲವರ್ಸ್ ಕಾರ್ಡ್ ಇದೆ. ಸೊ ಖಂಡಿತವಾಗ್ಲೂ ಪೈಲ್ ನಂಬರ್ 1 ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಅಥವಾ ನಿಮ್ಮ ಸ್ಪೆಷಲ್ ಪರ್ಸನ್ಗೆ ನಿಮ್ಮ ಮೇಲೆ ಸಿಕ್ಕಾಬಟ್ಟೆ ಪ್ರೀತಿ ಇರುವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಸಾಕಷ್ಟು ಪ್ರೀತಿ ಇದೆ, ಸಾಕಷ್ಟು ಒಂಥರ ನಿಮ್ಮ ಬಗ್ಗೆ ಒಂದು ಕಾಳಜಿ ಇರುವಂಥದ್ದು. ಬಟ್ ವಿತ್ ದ ಹ್ಯಾಂಡ್ ಮ್ಯಾನ್ ಅಲಾಂಗ್ ವಿತ್ ದ ಲವರ್ಸ್ ಕಾರ್ಡ್, ಎಲ್ಲೋ ಒಂದು ಕಡೆ ಎಷ್ಟೇ ಪ್ರೀತಿ ಇದ್ರೂ ಈ ಕನೆಕ್ಷನ್ ಅವ್ರಿಗೆ ಎಲ್ಲೋ ಒಂದು ಕಡೆ ಇದು ತುಂಬ ಸ್ಟಕ್ ಆಗಿದೆ. ಈ ಕನೆಕ್ಷನಲ್ಲಿ ಹೆಂಗೆ ಮುಂದುವರಿಬೇಕು ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರುವಂಥದ್ದು. ಎಲ್ಲೋ ಸಮ್ವೇರ್ ದೇ ಆರ್ ಫೀಲಿಂಗ್ ಸ್ಟಕ್. ಓಕೆ, ಟೆಂಪ್ರೆನ್ಸ್. ಸಿ, ಐ ಟೋಲ್ಡ್ ಯು, ಟೆಂಪ್ರೆನ್ಸ್ ಇರೋದ್ರಿಂದ ಸಮ್ವೇರ್ ಇವಾಗ ಅವ್ರಿಗೆ ಎಲ್ಲಾನು ಒಂಥರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ. ಓಕೆ, ಈ ಇಷ್ಟು ದಿನ ಏನು ಡಿಸ್ಟೆನ್ಸ್ ಇತ್ತು ನಿಮ್ಮಿಂದ, ಅದು ಸಮ್ವೇರ್ ಇಟ್ ವಾಸ್ ಹರ್ಟಿಂಗ್ ದೆಮ್ ಅ ಲಾಟ್. ಎಲ್ಲೋ ಒಂದು ಕಡೆ ಅವ್ರು ಸಾಕಷ್ಟು ಟಾರ್ಚರ್ ಮಾಡ್ಕೊಂಡಿದ್ದಾರೆ, ನಿಮಗೂ ಕೂಡ ಟಾರ್ಚರ್ ಕೊಟ್ಟು ಅವರು ಕೂಡ ಒಂದು ಟಾರ್ಚರ್ನ ಅನುಭವಿಸಿರುವಂಥದ್ದು. ಬಿಕಾಸ್ ಅವರೇ ಒಂದು ಈ ಡಿಸ್ಟೆನ್ಸ್ನ ಕ್ರಿಯೇಟ್ ಮಾಡಿದ್ರು. ಆ ಕ್ರಿಯೇಟ್ ಮಾಡಿದಂಥ ಡಿಸ್ಟೆನ್ಸಿಂದ ಸಾಕಷ್ಟು ನಿಮಗೂ ಹಿಂಸೆ ಆಗಿದೆ, ಹಾಗೆ ಈ ವ್ಯಕ್ತಿಗೂ ಕೂಡ ಖಂಡಿತವಾಗ್ಲೂ ಹಿಂಸೆ ಆಗಿದೆ. ನಿಮ್ಗೆ ಅನ್ನಿಸ್ತಾ ಇರ್ಬೋದು ಅವ್ರಿಗೇನೋ ಒಂಥರ ಅನಿಸ್ತಾ ಇಲ್ಲ, ಒಂಥರ ನನ್ನನ್ನು ಬ್ಲಾಕ್ ಮಾಡಿದಾರೋ ಅಥವಾ ನನ್ನನ್ನು ಮರ್ತೇ ಬಿಟ್ಟಿದ್ದಾರೋ ಅನ್ನೋ ಥರ. ಖಂಡಿತವಾಗ್ಲೂ ಈ ಪರ್ಸನ್ಗೆ ನಿಮ್ಮ ಮೇಲೆ ಆ ಒಂದು ಏನು ಹೇಳ್ತಾರೆ ಆ ಒಂದು ಬೇಸರ ಆಗಿರ್ಬೋದು, ಅದು ಖಂಡಿತವಾಗ್ಲೂ ಇಲ್ಲ. ಬಿಕಾಸ್ ಈ ಲವರ್ಸ್ ಕಾರ್ಡ್ ಇಸ್ ಹಿಯರ್. ಸೊ ಲವರ್ಸ್ ಕ್ಲಿಯರ್ ಆಗಿ ಇಂಡಿಕೇಟ್ ಮಾಡ್ತಾ ಇದೆ ಕಾರ್ಡು ದಟ್ ದೇ ಡೂ ಲವ್ ಯು, ದೇ ಡೂ ಹ್ಯಾವ್ ಫೀಲಿಂಗ್ಸ್ ಫಾರ್ ಯು ಅನ್ನೋ ಥರ. ಆ್ಯಂಡ್ ವಿತ್ ದ ಟೆಂಪ್ರೆನ್ಸ್ ಕಾರ್ಡ್ ಇವಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ಈಗ ದೇ ವಾಂಟ್ ದ ಪೀಸ್ ನಾವು ಎನರ್ಜೀಸ್ ಬ್ಯಾಲೆನ್ಸ್ ಮಾಡಬೇಕು ಅನ್ನೋ ಥರ ಅನ್ನಿಸ್ತಾ ಇದೆ. ಇಷ್ಟು ದಿನ ಒಂಥರ ಏನು ಅವರು ನೆಗ್ಲೆಕ್ಟ್ ಮಾಡಿದ್ರು, ಇಗ್ನೋರ್ ಮಾಡಿದ್ರು, ಇದೆಲ್ಲ ರಿಗ್ರೆಟ್ ಅವ್ರೇನು ಅನುಭವಿಸ್ತಾ ಇದ್ದಾರಲ್ಲ. ಸೊ ಅದರಿಂದ ಅವ್ರಿಗೆ ಏನೋ ಒಂಥರ ಅನ್ನಿಸ್ತಾ ಇದೆ. ಹೆಂಗೆ ಅಂದರೆ ಇಷ್ಟು ದಿನ ನಾನೇನು ಈ ಪೈಲ್ ನಂಬರ್ 1 ಲೈಫಲ್ಲಿ ನಾನೇನು ಅವ್ರಿಗೆ ಹರ್ಟ್ ಮಾಡಿದ್ದೀನಿ, ಅವ್ರ ಲೈಫಲ್ಲಿ ನಾನು ಏನು ಸಮಥಿಂಗ್ ಏನೋ ಅವ್ರನ್ನ ಇಗ್ನೋರ್ ಮಾಡಿದ್ದೀನಿ. ಸೊ ನವ್ ಐ ಡೋಂಟ್ ಹ್ಯಾವ್ ಟು ಡೂ ದ್ಯಾಟ್. ಸಮ್ವೇರ್ ಐ ಹ್ಯಾವ್ ಟು ಬ್ಯಾಲೆನ್ಸ್ ಇಟ್, ಐ ಹ್ಯಾವ್ ಟು ಬ್ಯಾಲೆನ್ಸ್ ದ ಎನರ್ಜೀಸ್ ಅನ್ನೋ ಥರ. ಸಮ್ವೇರ್ ಇವಾಗ ಒಂದು ಆ ಪೀಸ್ಫುಲ್ ಎನರ್ಜೀಸ್ನ ಕ್ರಿಯೇಟ್ ಮಾಡ್ಕೊಳ್ಳೋಣ ಯಾವಾಗ್ಲೂ ಅನ್ನೋ ಥರ ಅವ್ರು ಯೋಚನೆ ಮಾಡ್ತಾ ಇರುವಂಥದ್ದು. ಐ ಡೂ ಫೀಲ್ ಓಕೆ ಯೂನಿವರ್ಸೇ ಎಲ್ಲೋ ಒಂದು ಕಡೆ ಈ ವ್ಯಕ್ತಿನ ತುಂಬ ಒಂಥರ ಪುಷ್ ಮಾಡ್ತಾ ಇದೆ. ಹೋಗು ಈ ಕನೆಕ್ಷನ್ ಕಡೆಗೆ ಹೋಗು, ಗೋ ಟುವರ್ಡ್ಸ್ ದಿಸ್ ಕನೆಕ್ಷನ್, ಟೇಕ್ ಸಮ್ ಆ್ಯಕ್ಷನ್ ಅನ್ನೋ ಥರ ಯೂನಿವರ್ಸೇ ಈ ವ್ಯಕ್ತಿನ ಪುಷ್ ಮಾಡ್ತಾ ಇರೋವಂಥದ್ದು. ಈ ಕನೆಕ್ಷನಲ್ಲಿ ಏನೋ ಒಂದು ಮಾಡು, ಆ್ಯಕ್ಷನ್ ತಗೋ ಅನ್ನೋ ಥರ. ಸೊ ಹಾಗಾಗಿ ಸಾಕಷ್ಟು ಟ್ರಾನ್ಸ್ಫಾರ್ಮೇಷನ್ ಈ ವ್ಯಕ್ತಿ ಲೈಫಲ್ಲೂ ಕೂಡ ಆಗ್ತಾ ಇರೋವಂಥದ್ದು. ಓಕೆ, ಆ್ಯಂಡ್ ಎಸ್ ಲೆಟ್ಸ್ ಸಿ ಮೋರ್. ಓಕೆ, ವಾಟ್ ಈಸ್ ಗೋಯಿಂಗ್ ಆನ್? ಓ ಮೈ ಗುಡ್ನೆಸ್, ಏಸ್ ಆಫ್ ಕಪ್ಸ್, Knight of Cups, oh God, Page of Cups. Can you believe this? Back to back, all positive cards. Okay, nim kadege I feel you guys are growing anta ansutte somewhere. And also pile number 1, I do feel ನೀವು ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಒಂಥರ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಬ್ಯೂಟಿಫುಲ್ ಆರ್ ಹ್ಯಾಂಡ್ಸಮ್, however it resonates, ಅದು ನೀವು ತಗೊಳ್ಳಿ. ಐ ಆಮ್ ಟಾಕಿಂಗ್ ಅಬೌಟ್ ದ ಎನರ್ಜೀಸ್ ಬೇಸಿಕಲಿ. ಓಕೆ, ಸೊ ನೀವು ಇತ್ತೀಚಿನ ದಿನಗಳಲ್ಲಿ ಸಮ್ ಗ್ಲೋ ಅಪ್ ಹ್ಯಾಸ್ ಹ್ಯಾಪನ್ಡ್ ಆ್ಯಂಡ್ ಸಿಕ್ಕಾಬಟ್ಟೆ ಒಂಥರ ಪಾಸಿಟಿವ್ ಆಗಿ ಒಂಥರ ಅಪ್ರೋಚ್ ಮಾಡ್ತಾ ಇದ್ದೀರಾ ವಿಷಯಗಳನ್ನ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಸಾಕಷ್ಟು ನಿಮ್ಮ ಕೆರಿಯರ್ ಮೇಲೆ ಅಥವಾ ನಿಮ್ಮ ಒಂದು ಸೆಲ್ಫ್ ಗ್ರೂಮಿಂಗ್ ಮೇಲೆ ಸಾಕಷ್ಟು ನೀವು ಫೋಕಸ್ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ದ್ಯಾಟ್ ಥಿಂಗ್ ಏನಿದೆಯಲ್ಲ, ವಾಟ್ ಎವರ್ ಯು ಆರ್ ಫೋಕಸಿಂಗ್ ಆನ್ ಯುವರ್ ಸೆಲ್ಫ್, ಆ ಒಂದು ಎನರ್ಜೀಸ್ ಏನಿದೆ ದಟ್ ಈಸ್ ಅಟ್ರಾಕ್ಟಿಂಗ್ ದಿಸ್ ಪರ್ಸನ್ ಟುವರ್ಡ್ಸ್ ಯು. ನಿಮ್ಮ ಕಡೆಗೆ ಲಿಟ್ರಲಿ ದೇ ಆರ್ ಪುಲ್ಡ್. ಓಕೆ, ನಿಮ್ಮ ಕಡೆಗೆ ತುಂಬ ಅಟ್ರಾಕ್ಟ್ ಆಗ್ತಾ ಇದ್ದಾರೆ. ನಿಮ್ಮ ಕಡೆಗೆ ಒಂಥರ ಅವ್ರಿಗೆ ರೆಸಿಸ್ಟ್ ಮಾಡಿಕೊಂಡ್ರು ಎಷ್ಟು ನಿಮ್ಮ ಕಡೆ ಯೋಚನೆ ಮಾಡಬಾರ್ದು ನಿಮ್ಮ ಬಗ್ಗೆ, ಆದಷ್ಟು ಒಂಥರ ಏನೋ ಸಮಥಿಂಗ್ ದೇ ವಾಂಟ್ ಟು ಫೋಕಸ್ ಆನ್ ಸಮಥಿಂಗ್ ಎಲ್ಸ್ ಅನ್ನೋ ಥರ ಡಿಸ್ಟ್ರಾಕ್ಟ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು ಕೂಡ ಅದು ಅವ್ರಿಗೆ ಆಗ್ತಾ ಇಲ್ಲ. ಸಮ್ವೇರ್ ದೇ ಆರ್ ಫೇಸಿಂಗ್ ದಿಸ್ ಪುಲ್ ಟುವರ್ಡ್ಸ್ ಯು. ಆ್ಯಂಡ್ ಐ ಡೂ ಫೀಲ್ ಪ್ರಾಬಬ್ಲಿ ಯೂನಿವರ್ಸ್ ಈಸ್ ಮೇಕಿಂಗ್ ದಿಸ್ ಹ್ಯಾಪನ್ ಅಂತ ಈ ಪರ್ಸನ್ಗೆ, ಸೊ ದಟ್ ಅವರು ನಿಮ್ಮ ಕಡೆಗೆ ಬರೋ ಥರ ಆಗಲಿ ಅನ್ನೋ ಥರ. ಬಟ್ ಯಾ, ಐ ಹ್ಯಾವ್ ಡೆಫಿನೆಟ್ಲಿ ಈ ಪರ್ಸನ್ ಎನರ್ಜೀಸ್ನಲ್ಲಿ ಇರೋದಕ್ಕಿಂತ ನಿಮ್ಮ ಎನರ್ಜೀಸ್ ಏನಿದೆ ಅಲ್ಲ, ದಟ್ ಈಸ್ ಹ್ಯಾವಿಂಗ್ ಸಮ್ ಶಿಫ್ಟ್ ಅಂತ ಅನ್ನಿಸ್ತಾ ಇದೆ. ಮೇಜರ್ ಒಂಥರ
ಆ ಒಂದು ಗ್ಲೋ ಅಪ್ ಆಗಿರ್ಬೋದು ಅಥವಾ ಆ ಒಂದು ಲುಕಿಂಗ್ ಬ್ಯೂಟಿಫುಲ್ ಆಗಿರ್ಬೋದು. ಸಮ್ವೇರ್ ಐ ಡೂ ಫೀಲ್ ನಿಮ್ ಆರಾ ಇಸ್ ಬಿಕಮಿಂಗ್ ಮೋರ್ ಆ್ಯಂಡ್ ಮೋರ್ ಬ್ಯೂಟಿಫುಲ್ ಆ್ಯಂಡ್ ನವ ಡೇಸ್ ಯು ಆರ್ ವೈಬ್ರೇಟಿಂಗ್ ಇನ್ ದಿಸ್ ಹೈಯರ್ ಫ್ರೀಕ್ವೆನ್ಸಿ. ಸೊ ನೀವು ಯಾವಾಗ ಒಂದು ಹೈಯರ್ ಫ್ರೀಕ್ವೆನ್ಸಿನಲ್ಲಿ ವೈಬ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ದೀರಲ್ಲ, ಈ ಪರ್ಸನ್ಗೆ ನಿಮ್ಮ ಮೇಲೆ ಅಟ್ರಾಕ್ಷನ್ ಇನ್ನೂ ಡಬಲ್ ಆಗಿರೋವಂಥದ್ದು. ಓಕೆ, ಆ್ಯಂಡ್ ಐ ಆಮ್ ಸೆನ್ಸಿಂಗ್ ನಿಮ್ಮ ಎನರ್ಜೀಸ್ ಕೂಡ ಚೆಕ್ ಮಾಡಬೇಕು ಇನ್ನೂ ಅನ್ನೋ ಥರ. ಓಕೆ, ಸೊ ಲೆಟ್ಸ್ ಸಿ ನಿಮ್ಮ ಎನರ್ಜೀಸ್ ಬಗ್ಗೆ ಇನ್ನೂ ಸ್ವಲ್ಪ ಒಂದೆರಡು ಕಾರ್ಡ್ಸ್ ಪುಲ್ ಔಟ್ ಮಾಡಿ ನೋಡೋಣ. ಓಕೆ, ಲೆಟ್ಸ್ ಸಿ. 5 of Pentacles. ಓಕೆ, Hermit. ಓಕೆ, ಪೈಲ್ 1 ಐ ಫೀಲ್ ಸಮ್ವೇರ್ ಒಂಥರ ನೀವು ಎಷ್ಟೇ ಒಂಥರ ಹೊರಗಡೆಯಿಂದ ತುಂಬ ಫೋಕಸ್ಡ್ ಆಗಿರೋ ಥರ ಕಾಣಿಸಿದ್ರು ಅಥವಾ ಹೊರಗಡೆಯಿಂದ ಎಷ್ಟು ಒಂಥರ ತುಂಬ ಚೆನ್ನಾಗಿ ಗ್ಲೋ ಅಪ್ ಆಗಿದ್ರು, ಸಮ್ವೇರ್ ನಿಮ್ಮ ಆರಾ ನಿಮ್ಮ ಫ್ರೀಕ್ವೆನ್ಸಿ ಹೈಯರ್ ಲೆವೆಲಲ್ಲಿ ವೈಬ್ರೇಟ್ ಆಗಲಿಕ್ಕೆ ಸ್ಟಾರ್ಟ್ ಆಗಿದ್ರು ಕೂಡ ಎಲ್ಲೋ ಡೀಪ್ ಡೌನ್ ಯು ಹ್ಯಾವ್ ದಟ್ ಲಾಂಗಿಂಗ್ ಎಲ್ಲೋ ಒಂದು ಕಡೆ ಒಂಟಿಯಾಗಿದ್ದಾಗ, ಬಿಕಾಸ್ ಹರ್ಮಿಟ್ ಈಸ್ ಹಿಯರ್. ಸಿ, ಒಂಟಿಯಾಗಿದ್ದಾಗ ಎಲ್ಲೋ ಒಂದು ಕಡೆ ಈ ಪರ್ಸನ್ ಬಗ್ಗೆ ಸಾಕಷ್ಟು ಯೋಚನೆ ಮಾಡ್ತೀರಾ, ಸಾಕಷ್ಟು ಒಂಥರ ಮಿಸ್ ಮಾಡ್ಕೊಳ್ತೀರಾ ಈ ವ್ಯಕ್ತಿನ. ಆ್ಯಂಡ್ ಆಲ್ಸೋ ಯು ಟು ಹ್ಯಾವ್ ಲಾಟ್ ಆಫ್ ಲವ್ ಟುವರ್ಡ್ಸ್ ದಿಸ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಆ ಮಿಸ್ಸಿಂಗ್ ಎನರ್ಜೀಸ್ ಕೂಡ ನಿಮ್ಮ ಒಂದು ಎನರ್ಜೀಸ್ನಲ್ಲಿ ನನಗೆ ಕಾಣಿಸ್ತಾ ಇದೆ. ಸಮ್ವೇರ್ ಒಂಥರ ತುಂಬ ಲೋನ್ಲಿ ಫೀಲ್ ಮಾಡ್ಕೊಳ್ತೀರಾ ಸಮ್ಟೈಮ್ಸ್ ಈ ಕನೆಕ್ಷನ್ ಬಗ್ಗೆ, ಅಥವಾ ಹಿಂದೆ ನಡೆದಿರೋ ಅಂಥ ಒಂದು ನಿಮ್ಮಿಬ್ಬರ ಮಧ್ಯೆ ಆಗಿರೋ ಒಂದು ಇಂಟ್ರಾಕ್ಷನ್ಸ್ಗಳನ್ನ ಏನೇ ಇರ್ಬೋದು, ಅದೆಲ್ಲ ಎಲ್ಲೋ ಒಂಟಿಯಾಗಿದ್ದಾಗ ತುಂಬ ನೆನೆಸ್ಕೊಳ್ತೀರಾ, ತುಂಬ ಮೆಲ್ಕ್ ಹಾಕ್ತೀರಾ. ಅವಾಗವಾಗ ನಿಮಗೆ ಸಾಕಷ್ಟು ಬೇಜಾರು ಕೂಡ ಆಗುತ್ತೆ. ಎಲ್ಲೋ ಒಂದು ಕಡೆ ಒಂದು ಲಾಂಗಿಂಗ್ ಎನರ್ಜೀಸ್ ಈಸ್ ಆಲ್ಸೋ ವಾಟ್ ಐ ಆಮ್ ಸೆನ್ಸಿಂಗ್. ಓಕೆ, ಬಟ್ ಎಸ್, ಡೆಫಿನೆಟ್ಲಿ ಸಮ್ ಟ್ರಾನ್ಸ್ಫಾರ್ಮೇಷನ್ಸ್ ಹ್ಯಾಪ್ನಿಂಗ್ ಇನ್ ದಿಸ್ ಪರ್ಸನ್ಸ್ ಲೈಫ್. ಓಕೆ, ಟ್ರಸ್ಟ್ ಮೀ, ನೀವು ಎಷ್ಟು ಒಂಥರ ಈ ಒಂದು ಪರ್ಸನ್ನ ಪ್ರೀತಿ ಮಾಡ್ತಾ ಇದ್ರಲ್ಲ, ಅಷ್ಟೇ ಒಂದು ಪ್ರೀತಿ ಈ ವ್ಯಕ್ತಿಗೂ ಇದೆ. ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಮೇಜರ್ ಅರ್ಖಾನಾಸ್ ಬಂದಿದ್ದರಿಂದ ಡೆಫಿನೆಟ್ ಆಗಿ ಈ ಪರ್ಸನ್ ಒಂದು ಎನರ್ಜೀಸ್ನಲ್ಲಿ ಸಾಕಷ್ಟು ಒಂದು ಶಿಫ್ಟ್ ಕೂಡ ಆಗ್ತಾ ಇರುವಂಥದ್ದು. ಆ್ಯಂಡ್ ಕಮಿಂಗ್ ಡೇಸಲ್ಲಿ ಡೆಫಿನೆಟ್ ಆಗಿ ನೀವು ಈ ಶಿಫ್ಟ್ನ ಕೂಡ ನೋಡ್ತೀರಾ ಆ ವ್ಯಕ್ತಿನಲ್ಲಿ. ಆ್ಯಂಡ್ ಎಸ್, ಇಟ್ಸ್ ಡೆಫಿನೆಟ್ಲಿ ಅ ಮ್ಯೂಚುವಲ್ ಕನೆಕ್ಷನ್. ಇದು ಒನ್ ಸೈಡೆಡ್ ಕನೆಕ್ಷನ್ ಅಂತೂ ಖಂಡಿತವಾಗ್ಲೂ ಇಲ್ಲ. ನಿಮ್ಗೆ ಎಷ್ಟು ಫೀಲಿಂಗ್ಸ್ ಇದೆ ಈ ವ್ಯಕ್ತಿಗೂ ಕೂಡ ನಿಮ್ಮಲ್ಲಿ ಅಷ್ಟೇ ಫೀಲಿಂಗ್ಸ್ ಇರುವಂಥದ್ದು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ರೆಸೊನೇಟ್ ಆಗಿದೆ ಅಂತ. ನಿಮ್ಗೆ ಏನಾದರೂ ಈ ರೀಡಿಂಗ್ ರೆಸೊನೇಟ್ ಆಗಿದೆ ಅಂತ ಅನ್ಸಿದ್ರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ನನ್ನ ಹತ್ರ ಬುಕ್ ಮಾಡ್ಕೊಳ್ಬಹುದು. ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಆ್ಯಂಡ್ ಎಸ್, ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಮಾಡಿ, ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಫೀಡ್ಬ್ಯಾಕ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಓಕೆ, ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2. ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಯಾವ ಸ್ಪೆಸಿಫಿಕ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಯಾವ ಸ್ಪೆಷಲ್ ಪರ್ಸನ್ ನಿಮ್ಮ ಮನಸ್ಸಿನಲ್ಲಿದ್ದಾರೆ, ಅವರ ಕರೆಂಟ್ ಎನರ್ಜೀಸ್ ಏನು, ಥಾಟ್ಸ್ ಆ್ಯಂಡ್ ಫೀಲಿಂಗ್ಸ್ ಏನು ನಿಮ್ಮ ಕಡೆಗೆ, ಈ ಕನೆಕ್ಷನ್ ಕಡೆಗೆ ಅನ್ನೋದನ್ನೆಲ್ಲ ಇವತ್ತು ಚೆಕ್ ಮಾಡಿ ನೋಡೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. ಆದಷ್ಟು ನಾನು ಶಫಲ್ ಮಾಡಬೇಕಾದ್ರೆ ಶಫಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ. ಆ್ಯಂಡ್ ಶಫಲ್ ಮಾಡುವಂಥ ಟೈಮಲ್ಲಿ ಈ ವ್ಯಕ್ತಿ ಬಗ್ಗೆನೇ ಆದಷ್ಟು ಹೆಚ್ಚು ಯೋಚನೆ ಮಾಡಿ. ಅವ್ರ ಫೋಟೋ ಇದ್ರೆ ಅವ್ರ ಫೋಟೋನ ನೋಡ್ಬೋದು, ಅಥವಾ ಅವ್ರ ಮುಖನ ನೀವು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋಕ್ಕಾದ್ರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಅವ್ರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇರಿ 1 2 3 ಟೈಮ್ಸ್ ನಾನು ಶಫಲ್ ಮಾಡೋ ಟೈಮಲ್ಲಿ. ಓಕೆ, ಸೊ ವಾಟ್ ಆರ್ ದ ಕರೆಂಟ್ ಎನರ್ಜೀಸ್ ಆಫ್ ದಿಸ್ ಪರ್ಸನ್, ಯೂನಿವರ್ಸ್, ಏಂಜಲ್ಸ್, ಪ್ಲೀಸ್ ಗೈಡ್ ಮೀ. ಮೆಜಿಷಿಯನ್. ಓಕೆ, ಸೊ ಮೆಜಿಷಿಯನ್ ಇರೋದ್ರಿಂದ ಖಂಡಿತವಾಗ್ಲೂ ಈ ಪರ್ಸನ್ಗೆ ನಿಮ್ಮ ಕಂಡ್ರೆ ತುಂಬಾ ಅಟ್ರಾಕ್ಷನ್ ಇದೆ. ಆ್ಯಂಡ್ ಎಲ್ಲೋ ಒಂದು ಕಡೆ ಅವರು ನಿಮ್ಮನ್ನ ಮ್ಯಾನಿಫೆಸ್ಟ್ ಕೂಡ ಮಾಡ್ತಾ ಇರೋವಂಥದ್ದು ಕಾಣಿಸ್ತಾ ಇದೆ. ಓಕೆ, ಸೊ ಮೆಜಿಷಿಯನ್ ಇರೋದ್ರಿಂದ ಲಾಟ್ ಆಫ್ ಫ್ಯಾಂಟಸೀಸ್ ಆರ್ ದೇರ್. ನಿಮ್ಮ ಬಗ್ಗೆ ತುಂಬ ಹಗಲ್ಗನ್ಸ್ ಕಾಣ್ತಾ ಇದ್ದಾರೆ, ತುಂಬ ಯೋಚನೆ ಮಾಡ್ತಾ ಇರೋವಂಥದ್ದು. ಓಕೆ, ಆ್ಯಂಡ್ ಐ ಡೂ ಆಲ್ಸೋ ಫೀಲ್ ಈ ವ್ಯಕ್ತಿ ಎಲ್ಲೋ ಒಂದು ಕಡೆ ಸಾಕಷ್ಟು ಟ್ಯಾರೋ ಕಾರ್ಡ್ ರೀಡರ್ಸ್ನೋ ಅಥವಾ ಆಸ್ಟ್ರಾಲಜರ್ಸ್ನೋ ಹೀಗೆ ಯಾರನ್ನೋ ಕೆಲವ್ರನ್ನ ಭೇಟಿಯಾಗಿ ಈ ಕನೆಕ್ಷನ್ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾ ಇರೋವಂಥದ್ದು. ಆ್ಯಂಡ್ ಎಸ್, ನೀವೇನಾದರೂ ಈ ವ್ಯಕ್ತಿನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರೆ ಡೆಫಿನೆಟ್ ಆಗಿ ಇಟ್ಸ್ ವರ್ಕಿಂಗ್ ಔಟ್. ಓಕೆ, ಸೊ ಇಟ್ಸ್ ವರ್ಕಿಂಗ್ ಔಟ್ ಎಫರ್ಟ್ಲೆಸ್ಲಿ. ಓಕೆ, ಲೆಟ್ಸ್ ಸಿ ಮೋರ್. ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಆ್ಯಂಡ್ ಸಿ. ಓಕೆ, oh my god, devil along with the magician, it's such a scary combination. Okay, I tell you, ಇದು ಒಂಥರ ತುಂಬ ಒಂದು ಸ್ಕೇರಿ ಕಾಂಬಿನೇಷನ್ ಇರುವಂಥದ್ದು. ಬಿಕಾಸ್ ಡೆವಿಲ್ ಬಂದು ಅಬ್ಸೆಷನ್ನ ಇಂಡಿಕೇಟ್ ಮಾಡುವಂಥದ್ದು, ಮೆಜಿಷಿಯನ್ ಬಂದು ಮ್ಯಾನಿಫೆಸ್ಟೇಷನ್ನ ಇಂಡಿಕೇಟ್ ಮಾಡುವಂಥ ಕಾರ್ಡ್, ಆ್ಯಂಡ್ ದೇ ಆರ್ ಟುಗೆದರ್. ಓಕೆ, oh my goodness, can you believe this? Pile number 2, see, bottom of the deck is lovers card. Wow, it's so beautiful actually. ಸೊ ನಿಮ್ಗೇನಾದ್ರು ಈ ಪರ್ಸನ್ ಒಂಥರ ಸಮ್ವೇರ್ ಇಫ್ ಯು ಫೀಲ್ ಈ ಪರ್ಸನ್ ಎನರ್ಜೀಸಲ್ಲಿ ನೀವಿಲ್ಲ ಅಂತ, ಡೆಫಿನೆಟ್ಲಿ ಯು ಆರ್ ದೇರ್ ಇನ್ ದಿಸ್ ಪರ್ಸನ್ಸ್ ಎನರ್ಜೀಸ್.
ಸೊ ವಿತ್ ದ ಡೆವಿಲ್ ಕಾರ್ಡ್ ಈ ಪರ್ಸನ್ಗೆ ದೆರ್ ಇಸ್ ಲಾಟ್ ಆಫ್ ಫಿಸಿಕಲ್ ಅಟ್ರಾಕ್ಷನ್, ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಫಿಸಿಕಲ್ ಅಟ್ರಾಕ್ಷನ್. ಓಕೆ, ಸ್ಪೆಸಿಫಿಕಲಿ ಸೇಯಿಂಗ್ ಬಿಕಾಸ್ ಮೆಜಿಷಿಯನ್ ಕಾರ್ಡ್ ಈಸ್ ಆಲ್ಸೋ ದೇರ್. ಸಮ್ವೇರ್ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋ ಒಂದು ಸ್ಟೇಜಲ್ಲಿ ಅವರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಂತ ಅಂದರೆ ದೆರ್ ಇಸ್ ಹೆವಿ ಅಬ್ಸೆಷನ್ ಆ್ಯಂಡ್ ಅಟ್ಯಾಚ್ಮೆಂಟ್ ಇದೆ ತುಂಬಾ ನಿಮ್ಮ ಮೇಲೆ. ಎಲ್ಲೋ ಸಮ್ವೇರ್ ಅದು ನಿಮಗೆ ಹೊರಗಡೆ ಅವ್ರೇನು ತೋರಿಸ್ಕೊಳ್ತಾ ಇಲ್ಲದೆ ಇರಬಹುದೇನೋ. ಸಮ್ವೇರ್ ದೇ ಮೇ ಫೀಲ್ ಓಕೆ, ನಾನು ಯಾಕೆ ತೋರಿಸ್ಕೊಳ್ಬೇಕು, ನನಗೇನು ಇದು ಬಾದರೇ ಮಾಡ್ತಾ ಇಲ್ಲ ಅನ್ನೋ ಥರ ನಿಮಗೆ ತೋರಿಸ್ಕೊಂಡಿದ್ದಾರೆ. ಬಟ್ ಡೆಫಿನೆಟ್ಲಿ ಈ ಪರ್ಸನ್ಗೆ ದೆರ್ ಇಸ್ ಲಾಟ್ ಆಫ್ ಫ್ಯಾಂಟಸೀಸ್, ಈ ನಿಮ್ಮ ಬಗ್ಗೆ ತುಂಬಾ ಫ್ಯಾಂಟಸೀಸ್ ಇರುವಂಥದ್ದು, ಸಾಕಷ್ಟು ಅಗ್ಲಿಗನ್ಸ್ ಕಾಣ್ತಾ ಇರೋವಂಥದ್ದು ನಿಮ್ಮ ಬಗ್ಗೆ. ಆ್ಯಂಡ್ ಎಸ್, 9 ಆಫ್ ಸ್ವೋರ್ಡ್ಸ್. ಓಕೆ, ಮೈ ಗುಡ್ನೆಸ್, 9 ಆಫ್ ಸ್ವೋರ್ಡ್ಸ್ ಇರೋದ್ರಿಂದ ದೇರ್ ಹೆಡ್ ಈಸ್ ರಿಯಲಿ ನಾಟ್ ಇನ್ ಪೀಸ್. ಓಕೆ, ಎಲ್ಲೋ ಒಂದು ಕಡೆ ಅವ್ರ ಮೈಂಡ್ ಕೂಡ ಇಟ್ಸ್ ನಾಟ್ ಇನ್ ಪೀಸ್. ಆ್ಯಂಡ್ ಸಿಕ್ಕಾಪಟ್ಟೆ ಯೋಚನೆ ಮಾಡ್ತಾ ಇದ್ದಾರೆ ಪೈಲ್ ನಂಬರ್ 2 ಬಿಕಾಸ್ ನೈಟ್ ಹೊತ್ತು ಅವ್ರಿಗೆ ಸರಿಯಾಗಿ ನಿದ್ದೆನೂ ಕೂಡ ಮಾಡೋಕ್ಕಾಗ್ತಾಯಿಲ್ಲ. 9 ಆಫ್ ಸ್ವೋರ್ಡ್ಸ್, ಸಾಕಷ್ಟು ನಿಮ್ಮ ಬಗ್ಗೆ ಯೋಚನೆಗಳು ಬರ್ತಾ ಇದೆ ಆ್ಯಂಡ್ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲೋ ಸಮ್ವೇರ್ ಒಂಥರ ಅವ್ರಿಗೆ ಈ ಕನೆಕ್ಷನಲ್ಲಿ ಪ್ರಾಬಬ್ಲಿ ಅವ್ರು ಮುಂಚೆ ತುಂಬ ಅವೈಲಬಲ್ ಇರಲಿಲ್ಲ ಅಂತ ಅನಿಸುತ್ತೆ. ಸಾಕಷ್ಟು ಒಂದು ಮ್ಯಾನಿಪ್ಯುಲೇಟ್ ಮಾಡೋ ಪ್ರಯತ್ನ ಮಾಡಿದರು ಈ ಕನೆಕ್ಷನಲ್ಲಿ. ಅಂದರೆ ಒಂದು 4 ದಿನ ನಿಮ್ಮ ಹತ್ರ ಬರೋದು, ಮತ್ತೆ ಎಲ್ಲೋ ಒಂದು ಕಡೆ ದೂರ ಹೋಗೋದು. ಸೊ ನಿಮ್ಗೆ ಏನು ಅನಿಸ್ತಾ ಇತ್ತು, ಅವ್ರ ಹತ್ರ ಬಂದಾಗ ಓಕೆ ಸಮ್ವೇರ್ ಈ ಪರ್ಸನ್ ನನಗೆ ಎಮೋಷ್ನಲ್ ಆಗಿ ಅವೈಲಬಲ್ ಇರ್ತಾರಪ್ಪ, ಎಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ, ಎಷ್ಟು ಅಟೆನ್ಷನ್ ಕೊಡ್ತಾ ಇದ್ದಾರೆ ಅನ್ನೋ ಥರ. ಈಗೇನು ಒಂದು 4 ದಿನ ನಿಮ್ಮ ಹತ್ರ ಬರೋ ಥರ ಮಾಡಿ ಮತ್ತೆ ಈಗ 4 ದಿನ ಸಡನ್ನಾಗಿ ಮಾಯ ಆಗುವಂಥದ್ದು. ಸೊ ಅವಾಗ ನಿಮಗೆಲ್ಲ ಒಂಥರ ಕನ್ಫ್ಯೂಷನ್ಸ್ ಸ್ಟಾರ್ಟ್ ಆಗ್ತಾ ಇತ್ತು. ಓಕೆ, ಯಾಕೆ ಈ ಥರ ಮಾಡ್ತಾ ಇದ್ದಾರೆ ಈ ಪರ್ಸನ್, ನಾನೇನಾದ್ರು ತಪ್ಪು ಮಾಡಿದ್ನಾ ಏನು ಅನ್ನೋ ಕನ್ಫ್ಯೂಷನ್ಸ್ ನಿಮಗೆ ಸ್ಟಾರ್ಟ್ ಆಗುವಂಥದ್ದು. ಸೊ ಸಮ್ವೇರ್ ದಟ್ ಆನ್ ಆ್ಯಂಡ್ ಆಫ್ ಎನರ್ಜೀಸ್. ಸೊ ನಿಮ್ಗೆ ಅವಾಗ ಏನಾಗ್ತಾ ಇತ್ತು, ಓಕೆ ಈ ವ್ಯಕ್ತಿಗೆ ತುಂಬ ಅಂದರೆ ನಿಮ್ಗೆ ಗೊತ್ತಿಲ್ಲದೆ ಎಮೋಷ್ನಲಿ ಅಟ್ಯಾಚ್ ಆಗಲಿಕ್ಕೆ ಸ್ಟಾರ್ಟ್ ಆದ್ರಿ. ಸೊ ದಟ್ ಈಸ್ ವೇರ್ ದಿಸ್ ಪರ್ಸನ್ ಈಸ್ ಪ್ಲೇಯಿಂಗ್ ದಟ್ ಮೈಂಡ್ ಗೇಮ್ಸ್. ಓಕೆ, ಒಂಥರ ಮ್ಯಾನಿಪ್ಯುಲೇಟ್ ಮಾಡೋ ಥರ ಎಲ್ಲ ತುಂಬ ಟ್ರೈ ಮಾಡಿದ್ದಾರೆ ಅನ್ಸುತ್ತೆ. ಆ್ಯಂಡ್ ಸಮ್ವೇರ್ ದೇ ಆರ್ ರಿಗ್ರೆಟಿಂಗ್ ಇಟ್ ನಾವು, ದೇ ಡೂ ಆರ್ ರಿಗ್ರೆಟಿಂಗ್ ಇಟ್ ನಾವು. ಆ್ಯಂಡ್ ಓಕೆ, ಸೊ 7 ಆಫ್ ಕಪ್ಸ್. ಸೊ ಇವಾಗ ಅವ್ರಿಗೆ ಒಂಥರ ಪ್ರಾಬಬ್ಲಿ ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ಅಥವಾ ವೆರಿ ಹ್ಯಾಂಡ್ಸಮ್ ಅಂತ ಅನ್ಸುತ್ತೆ. ಟೇಕ್ ಇಟ್ ಹವೆವರ್ ರೈಟ್ ರೆಸೊನೇಟ್ಸ್ ಅನ್ನೋ ಥರ. ಇಫ್ ಯು ಆರ್ ಅ ಮೇಲ್, ಯು ಡೆಫಿನೆಟ್ಲಿ ಐ ಥಿಂಕ್ ಈ ಪರ್ಸನ್ಗೆ ನೀವು ತುಂಬ ಹ್ಯಾಂಡ್ಸಮ್ ಆಗಿ ಕಾಣ್ತಾ ಇದ್ದೀರಾ ಅನ್ನೋ ಥರ. ಇಫ್ ಇಟ್ಸ್ ಅ ಫೀಮೇಲ್, ಡೆಫಿನೆಟ್ಲಿ ಯು ಆರ್ ಲುಕಿಂಗ್ ವೆರಿ ಬ್ಯೂಟಿಫುಲ್ ನವ ಡೇಸ್ ಅನ್ನೋ ಥರ. ಸೊ ಸಮ್ವೇರ್ ಈ ಪರ್ಸನ್ಗೆಲ್ಲೋ ಒಂಥರ ಆ ಒಂದು ಅಟ್ರಾಕ್ಷನ್ ಏನಿದೆಯಲ್ಲ ನಿಮ್ಮ ಕಡೆಗೆ, ಇಟ್ಸ್ ಟೂ ಮಚ್. ಅವ್ರು ತುಂಬ ರೆಸಿಸ್ಟ್ ಮಾಡ್ಕೊಳ್ಳೋದಕ್ಕೂ ಟ್ರೈ ಮಾಡ್ತಾ ಇದ್ದಾರೆ. ನಿಮ್ಗೇನು ತೋರಿಸ್ಕೊಳ್ಬಾರ್ದು, ಹೊರಗಡೆ ನಾನು ತುಂಬ ನಾರ್ಮಲ್ ಆಗಿ ಇದ್ದೀನಿ ಅನ್ನೋ ಥರ ತೋರಿಸ್ಕೊಳ್ತಾ ಇದ್ದಾರೆ. ಬಟ್ ಡೀಪ್ ಡೌನಲ್ಲಿ ಅವ್ರಿಗೆ ಸಿಕ್ಕಾಪಟ್ಟೆ ನೀವು ಬಾದರ್ ಮಾಡ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನೀವು ಅವ್ರಿಗೆ ಇವಾಗ ಏನು ಎಮೋಷ್ನಲಿ ನೀವು ಯು ಹ್ಯಾವ್ ಪುಲ್ಡ್ ಬ್ಯಾಕ್ ಅಲ್ಲ, ಅವ್ರ ಮೇಲೆ ಏನು ಫೋಕಸ್ ಕೊಟ್ಟಿದ್ರಿ, ಏನು ಅಟೆನ್ಷನ್ ಕೊಟ್ಟಿದ್ರಿ, ಅದನ್ನೆಲ್ಲ ನೀವು ತೊಗೊಂಡು ಇವಾಗ ನಿಮ್ಮ ಮೇಲೆ ಏನು ಫೋಕಸ್ ಮಾಡ್ಕೊಳ್ತಾ ಇದ್ದೀರಾ. ಅಟೆನ್ಷನ್ ಎಲ್ಲ ನಿಮ್ಮ ಮೇಲೆ, ಒಂದು ನಿಮ್ಮ ಸೆಲ್ಫ್ ಗ್ರೂಮಿಂಗ್ ಮೇಲೆ ಆಗಿರ್ಬೋದು, ಅಥವಾ ನೀವು ಒಳ್ಳೆ ಥರ ಡ್ರೆಸ್ ಮಾಡ್ಕೊಳ್ಳೋದ್ರಲ್ಲಾಗಿರ್ಬೋದು, ಇನ್ನೂ ಒಂದು ಹೆಚ್ಚು ಚೆನ್ನಾಗಿ ಕಾಣಿಸೋದ್ರಲ್ಲಾಗಿರ್ಬೋದು. ಸೊ ಈ ಥರ ಎಲ್ಲ ನೀವು ಫೋಕಸ್ ಮಾಡ್ಕೊಳ್ಳೋದಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿದ್ದೀರಾ, ಯಾವಾಗ ಈ ಪರ್ಸನ್ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಸಮ್ವೇರ್ ಅವ್ರಿಗೆ ಆ ಒಂದು ಎಂಪ್ಟಿನೆಸ್ ಕಾಡ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸಮ್ವೇರ್ ಆ ಒಂದು ಇಗ್ನೋರೆನ್ಸ್ ಅವ್ರಿಗೆ ತುಂಬ ಹರ್ಟ್ ಮಾಡ್ತಾ ಇದೆ. ಬಿಕಾಸ್ ಮುಂಚೆ ನೀವು ತುಂಬ ಎಮೋಷ್ನಲಿಗೆ ಅವೈಲಬಲ್ ಇರ್ತಾ ಇದ್ರಿ ಕನೆಕ್ಷನಲ್ಲಿ, ಸಿಕ್ಕಾಬಟ್ಟೆ ಈ ವ್ಯಕ್ತಿಗೆ ಒಂದು ಅಟೆನ್ಷನ್ ಕೊಡ್ತಾ ಇದ್ರಿ. ಅವರೆಲ್ಲ ಅವಾಗ ತುಂಬ ಅದನ್ನು ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ರು. ಬಟ್ ಅವ್ರು ಕೊಡಬೇಕು ಅನ್ನೋ ಟೈಮ್ ಬಂದಾಗ, ಅಂದರೆ ಅವ್ರು ಎಮೋಷ್ನಲಿ ಅವೈಲಬಲ್ ಇರಬೇಕು ನಿಮಗೆ ಅನ್ನೋ ಒಂದು ಟೈಮ್ ಬಂದಾಗ ಸಡನ್ನಾಗಿ ಅವರೆಲ್ಲ ಒಂದು ಮಾಯ ಆಗಿರುವಂಥದ್ದು ಅಥವಾ ನಿಮ್ಮನ್ನ ಇಗ್ನೋರ್ ಮಾಡಿರುವಂಥದ್ದು ಆಗಿರಬಹುದು. ಸೊ ಅವಾಗ ನಿಮ್ಗೇನಾಗಿದೆ, ಸಿಕ್ಕಾಬಟ್ಟೆ ಹರ್ಟ್ ಆಗಿದೆ. ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದೇ ಥರ ಈ ವ್ಯಕ್ತಿ ಮಾಡಿ ನೀವೇನು ಮಾಡಿದ್ರಿ, ಎಮೋಷ್ನಲ್ ಆಗಿ ಪುಲ್ ಬ್ಯಾಕ್. ಓಕೆ, ನೀವು ಕಂಪ್ಲೀಟಾಗಿ ನಿಮ್ಮ ಎನರ್ಜೀಸ್ನೆಲ್ಲ ವಾಪಸ್ ತೊಗೊಂಡಿದ್ದೀರಾ. ಆ್ಯಸ್ ಐ ಸೆಡ್, ಆ ಫೋಕಸ್ನೆಲ್ಲ ನೀವು ನಿಮ್ಮ ಮೇಲೆ ಯಾವಾಗ ಹಾಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಅದು ಈ ವ್ಯಕ್ತಿಗೆ ತುಂಬ ಒಂದು ಹರ್ಟ್ ಮಾಡಿದೆ ಅಥವಾ ತುಂಬ ಒಂಥರ ಏನೋ ತಲೆ ಕೆಡಿಸೋ ಹಾಗೆ ಮಾಡಿರುವಂಥದ್ದು. ಬಟ್ ನೌ ದೇ ಆರ್ ಅಬ್ಸೆಸಿವ್ಲಿ ಥಿಂಕಿಂಗ್ ಅಬೌಟ್ ಯು. ಸಿಕ್ಕಾಬಟ್ಟೆ ಯೋಚನೆ ಇದೆ. ವೈ ಐ ಆಮ್ ಸೇಯಿಂಗ್, ಆಸ್ ಐ ಸೆಡ್, ಕಾರ್ಡ್ಸ್ ನೋಡಿ, ಲುಕ್ ಅಟ್ ದ ವೇ ಕಾರ್ಡ್ಸ್ ಆರ್ ಕಮಿಂಗ್. ಓಕೆ, ಡೆವಿಲ್ ಮೆಜಿಷಿಯನ್ ಕಾರ್ಡ್ ಇರೋದ್ರಿಂದ ಟೂ ಮಚ್ ಆಫ್ ಅಬ್ಸೆಷನ್, ಟೂ ಮಚ್ ಆಫ್ ಫ್ಯಾಂಟಸೀಸ್, ಫಿಸಿಕಲ್ ಅಟ್ರಾಕ್ಷನ್ ಸ್ಪೆಷಲಿ, ಆ್ಯಂಡ್ ಎಸ್ಪೆಷಲಿ ನೈಟ್ ಟೈಮ್ ಸಾಕಷ್ಟು ನಿಮ್ಮ ಬಗ್ಗೆ ಯೋಚನೆಗಳು ಬರ್ತಾ ಇರೋವಂಥದ್ದು. ಬಿಕಾಸ್ 9 ಆಫ್ ಸ್ವೋರ್ಡ್ಸ್ ಇರೋದ್ರಿಂದ. ಓಕೆ, ಆ್ಯಂಡ್ ಲೆಟ್ ಸಿ, ನೀವು ಆ ಥರ ಏನು ಮಾಡಿದಿರ, ಈ ವ್ಯಕ್ತಿ ಇಷ್ಟೊಂದು ನಿಮ್ಮ ಬಗ್ಗೆ ಅಬ್ಸೆಸಿವ್ ಆಗಿ ಥಿಂಕ್ ಮಾಡೋದಕ್ಕೆ ಏನು ಮಾಡಿದಿರ, ನಿಮ್ಮ ಎನರ್ಜೀಸ್ ಏನು ಅನ್ನೋದನ್ನ ಚೆಕ್ ಮಾಡೋಣ. ಓಕೆ ಓಕೆ ಫೈನ್. ಐ ಸೆಡ್ ಅಲ್ವಾ, ಈ ಪರ್ಸನ್ ಎಲ್ಲೋ ಸಮ್ವೇರ್ ದೇ ಆರ್ ಫೀಲಿಂಗ್, ನೀವು ಒಂಥರ ತುಂಬ ಎಮೋಷ್ನಲಿ ಡಿಟ್ಯಾಚ್ ಆಗಿದ್ದೀರಾ. ಸಿ 4 ಆಫ್ ಕಪ್ಸ್. ಸೊ ಎಮೋಷ್ನಲಿ ಯು ಹ್ಯಾವ್ ಡಿಟ್ಯಾಚ್ ಫ್ರಮ್ ದಿಸ್ ಕನೆಕ್ಷನ್. ಎಲ್ಲೋ ಒಂದು ಕಡೆ ನೀವು ಈ ಥರ ಈ ವ್ಯಕ್ತಿ ಹೀಗೆ ನಿಮ್ಮನ್ನ ಇಗ್ನೋರ್ ಮಾಡಿ ನಿಮ್ಗೆ ಒಂಥರ ಅನಿಸಿದೆ, ಓಕೆ ಇಷ್ಟು ದಿನ ನಾನು ಎಮೋಷ್ನಲ್ ಆಗಿ ಈ ವ್ಯಕ್ತಿಗೆ ಅವೈಲಬಲ್ ಇದ್ದೆ, ಇನ್ನು ನಾನು ಏನಾದರೂ ಎಮೋಷ್ನಲ್ ಆಗಿ ಅವೈಲಬಲ್ ಇರಬೇಕು ಅಂದರೆ ಈ ವ್ಯಕ್ತಿ ಕಡೆಯಿಂದನೂ ಅಷ್ಟೇ ಒಂದು ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಬೇಕು ಅನ್ನೋ ಥರ
ನೀವು ಡಿಸೈಡ್ ಮಾಡಿ, ನೀವು ಎನರ್ಜೀಸ್ನ ಪುಲ್ ಬ್ಯಾಕ್ ಮಾಡಿ. ವೆನ್ ಯು ಹ್ಯಾವ್ ಬಿಕಮ್ ಎಮೋಷ್ನಲಿ ಅನ್ಅವೈಲಬಲ್, ಈ ವ್ಯಕ್ತಿಗೆ ತುಂಬಾ ಅದೊಂಥರ ಟ್ರಿಗರ್ ಮಾಡಿದೆ. ಆ್ಯಂಡ್ ಐ ಆಲ್ಸೋ ಫೀಲ್ ಈ ವ್ಯಕ್ತಿಗೆ ಸಾಕಷ್ಟು ಜಲಸ್ ಫೀಲ್ ಆಗ್ತಾ ಇದೆ ಅನ್ನೋ ಥರ. ಅಂದರೆ ನೀವು ತುಂಬ ಚೆನ್ನಾಗಿ ಕಾಣಿಸೋದಕ್ಕೆ ಶುರು ಮಾಡಿರೋದು, ನೀವು ತುಂಬ ಚೆನ್ನಾಗಿ ಡ್ರೆಸ್ ಮಾಡಲಿಕ್ಕೆ ಶುರು ಮಾಡಿರೋದು, ಅಥವಾ ನಿಮ್ಮ ಮೇಲೆ ನೀವು ಫೋಕಸ್ ಮಾಡೋದು, ನಿಮ್ಮ ಫಿಸಿಕಲ್ ಫಿಟ್ನೆಸ್ ಮೇಲೆ, ಅಥವಾ ದ ವೇ ಯು ಲುಕ್, ಇದನ್ನೆಲ್ಲ ಫೋಕಸ್ ಮಾಡೋ ಥರ ಯಾವಾಗ ನೀವು ಫೋಕಸ್ ಮಾಡ್ಕೊಳ್ತಾ ಇದ್ರೆ ಈ ವ್ಯಕ್ತಿಗೆ ಸಂವೇರ್ ಆದ ಒಂದು ಇನ್ಸೆಕ್ಯೂರಿಟಿ ಫೀಲ್ ಆಗ್ತಾ ಇದೆ. ಎಲ್ಲೋ ನೀವು ಮೂವ್ ಆನ್ ಆಗಿಬಿಟ್ಟಿದ್ದೀರಾ, ಅವರು ನಿಮ್ಮನ್ನ ಕಳ್ಕೊಂಡ್ಬಿಟ್ರು ಅನ್ನೋ ಒಂದು ಭಯ ಕಾಡ್ತಾ ಇರೋವಂಥದ್ದು. ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ಸಿ 3 ಆಫ್ ವಾಂಡ್ಸ್ ಇರೋದ್ರಿಂದ, 4 ಆಫ್ ವಾಂಡ್ಸ್ ಇರೋದ್ರಿಂದ ಸಂವೇರ್ ಐ ಫೀಲ್ ನೀವು ಒಂಥರ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀರಾ ಅಂತ ಅನ್ಸುತ್ತೆ ಲೈಫಲ್ಲಿ. ಅಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಹೆಚ್ಚು ಟೈಮ್ ಸ್ಪೆಂಡ್ ಮಾಡೋದು, ಅಥವಾ ನಿಮ್ಮ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗುವಂಥದ್ದು. ಸೊ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಆ್ಯಂಡ್ ಅದು ಫೋಟೋಸ್ನ ನೀವು ಅಪ್ಡೇಟ್ ಮಾಡಿದ್ರೆ ಸ್ಟೇಟಸಲ್ಲಿ ಇವ್ರು ನೋಡಿದಾಗ, ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಬಗ್ಗೆ ಚೆಕ್ ಮಾಡಬೇಕಾದ್ರೆ, ಇದನ್ನೆಲ್ಲ ಅವ್ರು ನೋಡಿದಾಗ ಎಲ್ಲೋ ಒಂದು ಕಡೆ ಅವ್ರಿಗೆ ತುಂಬ ಒಂಥರ ಜಲಸ್ ಫೀಲ್ ಆಗ್ತಾ ಇದೆ. ಪೈಲ್ ನಂಬರ್ 2 ನನ್ನನ್ನು ಬಿಟ್ಬಿಟ್ಟಿದ್ದಾರೆ, ಪೈಲ್ ನಂಬರ್ 2 ನನ್ನ ಮರ್ತು ಬಿಟ್ಟಿದ್ದಾರೆ, ಪೈಲ್ ನಂಬರ್ 2 ಇವಾಗ ಮೂವ್ ಆನ್ ಆಗ್ತಾ ಇದ್ದಾರೆ ಅನ್ನೋ ಥರ ಒಂದು ಭಯ ಕೂಡ, ಆ ಒಂದು ಇನ್ಸೆಕ್ಯೂರಿಟಿ ಅವ್ರಿಗೆ ತುಂಬ ಕಾಡ್ತಾ ಇರೋವಂಥದ್ದು. ಓಕೆ, ಬಟ್ ಎಸ್, ಡೆಫಿನೆಟ್ಲಿ ದಿಸ್ ಪರ್ಸನ್ ಈಸ್ ಟೂ ಮಚ್ ಅಬ್ಸೆಸ್ಡ್ ಅಬೌಟ್ ಯು ರೈಟ್. ನಾವು ಎಲ್ಲೋ ಒಂದು ಕಡೆ ನಾವು ಎಷ್ಟು ದುಃಖನ ಒಂಥರ ತುಂಬ ಅದ್ಮಿಟ್ಕೊಳ್ತೀವಿ ಅಲ್ಲ, ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದನ್ನ ಎಷ್ಟು ಅಂತ ನಾವು ಒಳಗಡೆ ಹಿಡಿದಿಟ್ಕೊಳಕ್ಕಾಗುತ್ತೆ. ಒಂದು ಟೈಮಲ್ಲಿ ಎಲ್ಲನೂ ಹೊರಗಡೆ ಬರುತ್ತಲ್ವ, ಎಲ್ಲನೂ ಒಂಥರ ಎಕ್ಸ್ಪ್ಲೋರ್ಡ್ ಆಗುತ್ತೆ ಒಂದು ಟೈಮಲ್ಲಿ. ಸೊ ಆ ಥರ ಈ ಪರ್ಸನ್ಗೂ ಇಷ್ಟು ದಿನ ತುಂಬ ಸಪ್ರೆಸ್ ಮಾಡಿ 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 ಇಟ್ಕೊಂಡಿದ್ರು ಅವರು ನಿಮ್ಮ ಮೇಲೆ ಏನೇನು ಫೀಲಿಂಗ್ಸ್ ಇತ್ತಲ್ಲ ಅದನ್ನೆಲ್ಲ. ಸಮ್ವೇರ್ ಅದೆಲ್ಲ ಒಂದು ಸರ್ಫೇಸ್ ಲೆವೆಲಿಗೆ ಬರ್ತಾ ಇರೋವಂಥದ್ದು. ಅವ್ರು ಏನು ಮ್ಯಾನಿಪುಲೇಟ್ ಮಾಡಿದ್ರು, ಏನು ಮೈಂಡ್ ಗೇಮ್ಸ್ ಪ್ಲೇ ಮಾಡಿದ್ರಲ್ಲ, ಈಗ ಅವ್ರಿಗೆ ಅದು ಒಂಥರ ಬ್ಯಾಕ್ ಫೈರ್ ಆಗ್ತಾ ಇದೆ. ಅವ್ರಿಗೆ ಎಲ್ಲ ಒಂದು ಕಡೆ ಓಕೆ, ಪೈಲ್ ನಂಬರ್ 2 ಈಗ ತುಂಬ ಒಂಥರ ಚೇಂಜ್ ಆಗಿದ್ದಾರೇನೋ ಅನ್ನೋ ಥರ ಅನಿಸ್ತಾ ಇದೆ. ಎಲ್ಲೋ ಒಂದು ಕಡೆ ಅವ್ರು ನಿಮ್ಮನ್ನ ಕಳ್ಕೊಂಡ್ಬಿಟ್ರು ಅನ್ನೋ ಒಂದು ಭಯ ಕಾಡ್ತಾ ಇರೋವಂಥದ್ದು. ಆ್ಯಂಡ್ ತುಂಬ ರಿಗ್ರೆಟ್ ಕೂಡ ಇದೆ, ನಾನು ಈ ಥರ ಎಲ್ಲ ಮಾಡಬಾರ್ದಾಗಿತ್ತು, ತುಂಬ ತಪ್ಪು ಮಾಡಿದೆ ನಾನು. ಇನಿಷಿಯಲ್ ಆಗಿ ನಾನು ತುಂಬ ಅವೈಲಬಲ್ ಇರಬೇಕಾಗಿತ್ತು. ಯಾವಾಗ್ಲೂ ಒಂಥರ ಇವ್ರ ಬಗ್ಗೆ ಒಂದು ಹೇಗೆ ಈ ಕನೆಕ್ಷನಲ್ಲಿ ಮುಂಚೆಲ್ಲ ಈಸಿಯಾಗಿ ಇತ್ತು, ಹೇಗೆ ನೀವು ಅಟೆನ್ಷನ್ ಕೊಡ್ತಾ ಇದ್ರಿ, ಅದೇ ಥರ ನಾನು ಪೈಲ್ ನಂಬರ್ 2ಗೂ ಅಟೆನ್ಷನ್ ಕೊಡಬೇಕಾಗಿತ್ತು. ಬಿಕಾಸ್ ಮ್ಯೂಚುವಲ್ ಆಗಿದ್ದರಿಂದ ಅಟ್ರಾಕ್ಷನ್ನು, ಅಫೆಕ್ಷನ್ನು, ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಆ ಒಂದು ಮ್ಯೂಚುವಲ್ ಇದ್ದಿದ್ದ ಕನೆಕ್ಷನಲ್ಲಿ ಈಕ್ವಲ್ ಗಿವ್ ಆ್ಯಂಡ್ ಟೇಕ್ ಇರಲಿಲ್ಲ. ಓಕೆ, ಸಮ್ವೇರ್ ದಿಸ್ ಪರ್ಸನ್ ವಾಸ್ ನಾಟ್ ಈಕ್ವಲಿ ಗಿವಿಂಗ್. ನೀವೆಷ್ಟು ಹೆಚ್ಚು ಪ್ರೀತಿ ಕೊಟ್ಟಿದ್ದೀರಾ, ಕಾಳಜಿ ಕೊಟ್ಟಿದ್ದೀರಾ, ಈ ಪರ್ಸನ್ ತುಂಬ ಇಗ್ನೋರ್ ಮಾಡಿದ್ದಾರೆ ಇನಿಷಿಯಲ್ ಡೇಸಲ್ಲಿ. ಅಂದರೆ ಈ ಪರ್ಸನ್ಗೆ ನಿಮಗೆ ಗೊತ್ತಿದೆ, ಈ ಪರ್ಸನ್ಗೂ ಸಹ ನಿಮ್ಮ ಕಂಡ್ರೆ ಇಷ್ಟ ಇತ್ತು ಅನ್ನೋ ಥರ ಅವ್ರು ತೋರಿಸ್ಕೊಂಡು ಇದ್ದಾರೆ, ಅದನ್ನು ಸಾಕಷ್ಟು ಟೈಮ್ ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಬಟ್ ಇಟ್ ವಾಸ್ ನಾಟ್ ಕಾನ್ಸ್ಟೆಂಟ್. ಒಂಥರ ತುಂಬ ಕನ್ಸಿಸ್ಟೆನ್ಸಿ ಇರಲಿಲ್ಲ, ಸ್ಟೆಬಿಲಿಟಿ ಇರಲಿಲ್ಲ, ವೆರಿ ಆನ್ ಆ್ಯಂಡ್ ಆಫ್ ಎನರ್ಜೀಸ್ ಇತ್ತು, ತುಂಬ ಬ್ಯಾಕ್ ಆ್ಯಂಡ್ ಫೋರ್ತ್ ಎನರ್ಜೀಸ್ ಇತ್ತು ಈ ಪರ್ಸನ್ ಕಡೆಯಿಂದ. ಸೊ ಸಮ್ವೇರ್ ಅವಾಗೆಲ್ಲ ಅವ್ರು ಮಾಡಿದಂಥ ಆ್ಯಕ್ಷನ್ಸ್, ಅವ್ರ ಬಿಹೇವಿಯರ್ಸ್ನ ಇವಾಗ ಅವರೇನೆ ಒಂಥರ ತುಂಬ ರಿಗ್ರೆಟ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಲ್ಲೋ ಒಂದು ಕಡೆ ನೀವು ಅವ್ರ ಕೈ ತಪ್ಪು ಹೋದ್ರಿ, ಈ ಕನೆಕ್ಷನ್ ಮತ್ತೆ ಮುಂಚಿನ ಥರ ಆಗಲ್ಲ ಅನ್ನೋ ಭಯ ಕೂಡ ಈ ವ್ಯಕ್ತಿಗೆ ಕಾಡ್ತಾ ಇರೋವಂಥದ್ದು. ಓಕೆ, ಆ್ಯಂಡ್ ಆಲ್ಸೋ ಐ ಡೂ ಫೀಲ್ ನೀವು ಬರೀ ನಿಮ್ಮ ಮೇಲೆ ಅಷ್ಟೇ ಫೋಕಸ್ ಮಾಡ್ಕೊಳ್ಳೋದಲ್ಲ, ಸಾಕಷ್ಟು ನೀವು ಅದರ್ ಫೀಲ್ಡ್ಸಲ್ಲಿ, ಅಂದರೆ ನಿಮ್ಮ ಕೆರಿಯರ್ ಆಗಿರ್ಬೋದು ಅಥವಾ ನಿಮ್ಮ ಬಿಸ್ನೆಸ್ ಆಗಿರ್ಬೋದು, ಸೊ ಈ ಥರ ಇದರಲ್ಲೆಲ್ಲ ನೀವು ಹೆಚ್ಚು ಒಂದು ಸಕ್ಸಸ್ನ ಅಚೀವ್ ಮಾಡ್ತಾ ಇರೋವಂಥದ್ದು. ಓಕೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ. ಮೆಟೀರಿಯಲಿಸ್ಟಿಕ್ ವರ್ಲ್ಡಲ್ಲಿ ನಾನು ಹೇಳಬೇಕು ಅಂತಂದರೆ ಲಾಟ್ ಆಫ್ ಸಕ್ಸಸ್, ಅಥವಾ ಎಲ್ಲೋ ಒಂದು ಕಡೆ ತುಂಬ ಒಂಥರ ಫೋಕಸ್ಡ್ ಆಗಿದ್ದೀರಾ ಅದರ್ ಸ್ಟಫ್ ಮೇಲೆ. ಸೊ ಈ ವ್ಯಕ್ತಿ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಸಮ್ವೇರ್ ನಿಮ್ಮ ಎನರ್ಜೀಸ್ ಹೇಳಬೇಕು ಅಂತಂದರೆ ಯು ಆರ್ ವೆರಿ ಮಚ್ ಗಾರ್ಡೆಡ್ ಅಪ್. ನೀವೆಲ್ಲೋ ಒಂದು ಕಡೆ ತುಂಬ ಪ್ರೊಟೆಕ್ಟ್ ಮಾಡ್ಕೊಂಡಿದ್ದೀರಾ ನಿಮ್ಮ ಎನರ್ಜೀಸ್ನ. ಆ್ಯಂಡ್ ಆ ಫೋಕಸ್ನೆಲ್ಲ ಯು ಆರ್ ಡೈವರ್ಟಿಂಗ್ ಇಟ್ ಟುವರ್ಡ್ಸ್ ಸಮಥಿಂಗ್ ಗುಡ್. ಅಂದರೆ ನಿಮ್ಮ ಮೇಲೆ, ಅಥವಾ ನಿಮ್ಮ ಸಕ್ಸಸ್ ಮೇಲೆ, ಅಥವಾ ನಿಮ್ಮ ಫಿನಾನ್ಸ್ ಮೇಲೆ, ಕೆರಿಯರ್ ಮೇಲೆ ಹೀಗೆ ಡೈವರ್ಟ್ ಮಾಡ್ತಾ ಇದ್ದೀರಾ. ಆ್ಯಂಡ್ ಅದು ಈ ಪರ್ಸನ್ಗೆ ನಿಮ್ಮ ಮೇಲೆ ಇನ್ನೂ ಒಂದು ಹೆಚ್ಚು ಅಟ್ರಾಕ್ಟ್ ಆಗೋ ಥರ ಮಾಡ್ತಾ ಇದೆ. ಇನ್ನೂ ಅಟ್ರಾಕ್ಷನ್ ಏನಿದೆ ಇತ್ತು ಮುಂಚೆಯಿಂದನೂ ಈ ಪರ್ಸನ್ಗೆ ಇನ್ನೂ ಜಾಸ್ತಿ ಆಗಿದೆ. ಅದರಲ್ಲೂ ನೀವು ಒಂಥರ ಚೆನ್ನಾಗಿ ಕಾಣಿಸ್ತಾ ಇರೋದು, ನಿಮ್ಮ ಆರ ಏನಿದೆಯಲ್ಲ ಅದು ಅಷ್ಟು ತುಂಬ ಒಂಥರ ಬ್ಯೂಟಿಫುಲ್ ಆಗಿ ಒಂಥರ ಇರುವಂಥದ್ದು. ಇನ್ನೂ ಈ ಪರ್ಸನ್ನ ಒಂಥರ ಅವ್ರು ಎಷ್ಟು ರೆಸಿಸ್ಟ್ ಮಾಡಿಕೊಂಡ್ರು ನಿಮ್ಮ ಕಡೆ ಹೆಚ್ಚು ಫುಲ್ ಫೇಸ್ ಮಾಡ್ತಾ ಇರುವಂಥದ್ದು, ನಿಮ್ಮ ಕಡೆ ಹೆಚ್ಚು ಅಟ್ರಾಕ್ಟ್ ಆಗ್ತಾ ಇರುವಂಥದ್ದು ಈ ಪರ್ಸನ್. ಓಕೆ, ಸೊ ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 2. ಐ ಹೋಪ್ ಇದು ನಿಮಗೆ ಇವತ್ತು ರೆಸನೇಟ್ ಆಗಿದೆ ಅಂತ. ನಿಮ್ಗೇನಾದರೂ ಈ ರೀಡಿಂಗ್ ರೆಸನೇಟ್ ಆಗಿದೆ ಅಂತಂದರೆ ನೀವು ಪರ್ಸನಲ್ ರೀಡಿಂಗ್ ಕೂಡ ಬುಕ್ ಮಾಡ್ಕೊಳ್ಬಹುದು. ನಾನು ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಓಕೆ, ಸೊ ನಿಮ್ಗೇನಾದ್ರು ಈ ವಿಡಿಯೋ ಇವತ್ತು ರೆಸನೇಟ್ ಆಗಿ ಇಷ್ಟ ಆಗಿದ್ರೆ ಲೈಕ್ ಕೂಡ ಇಂಡಿಕೇಟ್ ಮಾಡ್ಬೋದು ಈ ವಿಡಿಯೋಗೆ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕೂಡ ಮೆನ್ಷನ್ ಮಾಡಬಹುದು. ನಿಮಗೆ ಶೇರ್ ಮಾಡಬೇಕು ಅನ್ಸಿದ್ರೆ ಶೇರ್ ಕೂಡ ಮಾಡಬಹುದು. ಓಕೆ, ಸೊ ನಾನು ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕೆ. ಸೊ ಟೇಕ್ ಕೇರ್ ಆ್ಯಂಡ್ ಗುಡ್ ಬೈ.